ಸರ್ ಇವಾಗ ಗಾಡಿ ಎಲ್ಲ ನಾವು ತೋರಿಸ್ಕೊಟ್ಟಿದ್ದೀವಲ್ವಾ, ಈ ಗಾಡಿ ಎಲ್ಲ ನೋಡ್ಬೇಕಾದ್ರೆ ಎಲ್ಲಿ ಬರಬೇಕಾಗುತ್ತೆ ಸರ್? ಸರ್ ನಮ್ದು ಅತಿಪಲ್ಲಿ ಫ್ಯಾಮಿಲಿ ಬಿಗ್ ಮಾರ್ಟ್ ಆಪೋಸಿಟ್. ನೀವು ಗೂಗಲ್ ಅಲ್ಲಿ ಮಿಸ್ಟರ್ ಕಾರ್ಸ್ ಹಾಕಿದ್ರೆ ಬಂದ್ಬಿಡುತ್ತೆ ಸರ್. ನಮ್ಮ ಹತ್ರ ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಓನರ್ ಗಾಡಿ ಇರುತ್ತೆ, ಯಾವುದು ಸೆಕೆಂಡ್ ಓನರ್ ಗಾಡಿನೇ ನಮ್ಮ ಹತ್ರ ಬರಲ್ಲ. ಆಮೇಲೆ 1 ಲಕ್ಷ ಮೇಲೆ ಓಡಿರೋ ಗಾಡಿ ಬರಲ್ಲ. ಪ್ರೀ ಓನ್ ಕಾರ್ ಶೋರೂಮ್ ಅಲ್ಲಿ ಕಾರು ಕೊಂಡಂತ ಪ್ರತಿಯೊಂದು ಹ್ಯಾಪಿ ಕಸ್ಟಮರ್ಸ್ ಸರ್ 50,000 ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ ಲೋನ್ ಮಾಡ್ಕೊಡ್ಬೋದು. ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ಬೋದು. ಇದು ಬಾರ್ಗೇನಿಂಗ್ಗೆ ತುಂಬಾ ಟೈಮ್ ವೇಸ್ಟ್ ಆಗ್ತದೆ. ಬಾರ್ಗೇನಿಂಗ್ ಮಾಡೋಕೆ ನಮ್ಮ ಟೈಮ್ ಇಲ್ಲ. 7 ಲಕ್ಷ ಫೈನ್ ಆಗುತ್ತೆ. ಅದರಲ್ಲಿ ಏನು ಎಕ್ಸ್ಟ್ರಾ ಚಾರ್ಜಸ್ ಏನು ಬರಲ್ಲ, ಕಮಿಷನು RTO ಚಾರ್ಜಸ್ ಆ ಥರ ಏನು ಎಕ್ಸ್ಟ್ರಾ ಚಾರ್ಜಸ್ ಬರಲ್ಲ. VXI ಆಪ್ಷನಲ್ ಇದು. ಓಕೆ, 8,000 ಅಂದರೆ 8,000 ಕಿಲೋಮೀಟರ್ಸ್ ಡ್ರಿವನ್ 24 ಅಂದರೆ 2024ನೇ ಇಸ್ವಿ ಡಿಸೆಂಬರ್ ತಿಂಗಳು. ಫೈಲ್ ಚೆನ್ನಾಗಿದ್ರೆ 90% ಗಂಟೆ ಲೋನ್ ಆಗುತ್ತೆ. ಒಂದು 50,000 70,000 ಪೇ ಮಾಡಿ ಮಿಕ್ಕಿದ ಲೋನ್ ಮಾಡ್ಬೋದು. 7 ಲಕ್ಷ ಇದೆ. ನಿಮ್ಮ ಚಾನಲ್ ಕಡೆಯಿಂದ 6,60,000 ಫಿಕ್ಸರ್ ಬೇಸ್ ಮಾಡ್ಕೊಡ್ತೀವಿ. ನಿಮಗೆ ಕಲರ್ ಆಪ್ಷನ್ ನೋಡ್ತಾ ಇರೋದು i20ಲಿ. ಸೊ ವೈಟ್ ಇರುತ್ತೆ, ಸಿಲ್ವರ್ ಇರುತ್ತೆ, ಜೊತೆಗೆ ಈಗ ಮೆರೂನ್. ಡೀಟೇಲ್ಗೆ ಸಿಂಗಲ್ ಓನರ್ ಸರ್. ಓಕೆ, ಸಿಂಗಲ್ ಓನರ್ 5,45,000. 785 ಫಿಕ್ಸರ್ ಪ್ರೈಸ್ ಆಗುತ್ತೆ. ಓಕೆ, 7,85,000. ನೀವು ಮಾರ್ಕೆಟಲ್ಲಿ ಎಲ್ಲಿ ಬೇಕೋ ಚೆಕ್ ಮಾಡ್ಬೋದು. 2017 ಮಾಡಲ್ ಇಟ್ಕೊಂಡು 7 ಲಕ್ಷ ಕೇಳ್ತಾರೆ. ನಾನು 2019 ಅಕ್ಟೋಬರ್ಗೆ ನಮ್ದು ಆಫರ್ ಪ್ರೈಸ್ ಬಂದ್ಬಿಟ್ಟು 7,25,000 ಕೊಡ್ತೀನಿ. 12 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 12 lakhs. ಸೊ ನೋಡಿದ್ರಲ್ಲ, ಇನ್ನೋವಾ ಬೇಕಾ ಕ್ರಿಸ್ಟಾ ಬೇಕಾ, ಸೊ ನಿಮ್ಗೆ ಯಾವ್ದು ಬೇಕೋ ನೀವು ಅದು ಎಲ್ಲನೂ ಕೂಡ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಸರ್ ಡೌನ್ ಪೇಮೆಂಟ್ ಎಷ್ಟಾಗ್ಬೋದು? ಒಂದು 5 ಲಕ್ಷ ಸರ್. 5 lakhs ಪ್ರೈಸ್ 11,25,000 ಮಾಡ್ಕೊಡ್ತೀವಿ. 11,25,000 ಮಾಡ್ಕೊಡ್ತೀವಿ. ಸರ್ ಒಂದು ಕಾರ್ ಶೋರೂಮ್ ಹೇಳಿ ಸರ್, ನಾ ಚೆಕ್ಕು ಮಾಡಬಾರ್ದು, ಏನು ಮಾಡಬಾರ್ದು ಸರ್, ನಂಬಿಕೆ ಇಟ್ಟು ತೊಗೊಂಡು ಹೋಗ್ಬೇಕು ಅಂತ ಕೇಳೋರಿಗೆ ಈ ವಿಡಿಯೋ ಅಂತಲೇ ಹೇಳ್ತೀನಿ. ಯಾಕಂದರೆ ನಾನು ಬೆಂಗಳೂರಲ್ಲಿ ತುಂಬ ಕಾರ್ ಶೋರೂಮ್ ವೀಡಿಯೋಸ್ ಮಾಡ್ತೀನಿ, ಬಟ್ ಇವ್ರ ಹತ್ರ ಇರುವಂಥ ಈ ಸ್ಟಾಕ್ಸು ಮತ್ತು ಈ ಕಾರ್ ಕಂಡೀಷನ್ ನೋಡಿದಾಗ ನನಗೆ ಖುಷಿ ಆಗುತ್ತೆ. ಅಷ್ಟೇ ಯಾಕೆ, ನೀವು ಕೂಡ ಒಂದ್ಸಲ ವಿಸಿಟ್ ಮಾಡಿ, ನಿಮಗೂ ಕೂಡ ಖುಷಿ ಆಗುವಂಥ ಕಂಡೀಷನಲ್ಲಿ ಕಾರ್ಗಳು ಇಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲಿಂದಪ್ಪ ಅಂದರೆ ಮಾರ್ಕೆಟಲ್ಲಿ ತುಂಬಾ ಹೈ ಡಿಮ್ಯಾಂಡ್ ಇರುವಂಥ ಮಾರುತಿ ಸುಜುಕಿ ಸ್ವಿಫ್ಟ್, ಪ್ರತಿಯೊಬ್ಬರು ಕೇಳುವಂಥ ಗಾಡಿ ಅಂತಲೇ ಹೇಳ್ಬೋದು, ಬಡವರ ಬಂಧು ಅಂತಲೂ ಕೂಡ ಹೇಳ್ಬೋದು. ಈಗ ಇದ್ರ ಬಗ್ಗೆ ಗಾಡಿ ಡೀಟೇಲ್ಸ್ ಸರ್ ಇದು. ಸರ್ ಇದು 25 ಡಿಸೆಂಬರ್ ಗಾಡಿ. ಓಕೆ, ಇವಾಗ ಶಿಫ್ಟ್ನಲ್ಲಿ ಟೈಪ್ 4 ಹೇಳ್ಬೋದು, ನ್ಯೂ ಶೇಪ್ ಇದು. ಓಕೆ, ಓಡಿರೋದು ಬೇರೆ 8,000 ಓಡಿದೆ. ಸಿಂಗಲ್ ಓನರ್ ಇದೆ ಸರ್ ಗಾಡಿ. VXI ಆಪ್ಷನಲ್ ಇದು. ಓಕೆ, 8,000 ಅಂದರೆ 8,000 ಕಿಲೋಮೀಟರ್ಸ್ ಡ್ರಿವನ್ 24 ಅಂದರೆ 2024ನೇ ಇಸ್ವಿ ಡಿಸೆಂಬರ್ ತಿಂಗಳು. ಅಂದರೆ ನಿಮಗೆ ಗೊತ್ತಿರುತ್ತೆ ಎಷ್ಟು ತಿಂಗಳು ಹಳೇದಂತ, ಕೇವಲ 11 ತಿಂಗಳು. ಸೊ 11 to 12 months ಓಲ್ಡ್ ಗಾಡಿ ಆಗಿರುತ್ತೆ ಇದು. ಸೊ ಯಾರಾದರೂ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಂತ ಗಾಡಿ ಬೇಕಾದ್ರೆ ಇದನ್ನು ಖಂಡಿತ ಪ್ರಿಫರ್ ಮಾಡ್ಬೋದು. ಇದು ಪೆಟ್ರೋಲ್ ಅಲ್ಲ ಸರ್? ಇದು ಪೆಟ್ರೋಲ್ ಸರ್ ಅದು. ಓಕೆ, ಪೆಟ್ರೋಲ್. ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಡ್ಯೂಯಲ್ ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಇಷ್ಟು ಕೂಡ ಬರುತ್ತೆ. ಮೈಲೇಜ್ ಅಂತ ಹೇಳೋದಾದರೆ ನೀವು 17-18+ ಅಂದರೆ 17-18ಕ್ಕಿಂತ ಹೆಚ್ಚಿನ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ರೋಡ್ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಓಡಿಸೋ ಸ್ಟೈಲ್ ಮೇಲೆ ಮೈಲೇಜ್ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾ ಇವಾಗ ಪ್ರೈಸ್ ತಿಳಿಸ್ಕೊಡ್ತೀವಿ. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್? ಈ ಗಾಡಿ ಫೈನಲ್ ಪ್ರೈಸ್ 7.5 ಲಕ್ಷಕ್ಕೆ ಮಾಡ್ಕೊಡ್ತೀವಿ. 7,50,000 ಮಾಡ್ಕೊಡ್ತೀವಿ. ಓಕೆ, 7.5 ಲಕ್ಷ ಅಂದರೆ 7,50,000, 7,50,000 ಫೈನಲ್ ಪ್ರೈಸು. ಯಾವುದೇ ರೀತಿ ಬಾರ್ಗೇನಿಂಗ್ ಇರಲ್ಲ ಸರ್. ಈ ವಿಡಿಯೋದಲ್ಲಿ ಫೈನಲ್ ಪ್ರೈಸ್ ಅಂತ ಹೇಳಿದ್ದಾರೆ. ಸೊ ದಯವಿಟ್ಟು ಬಾರ್ಗೇನಿಂಗ್ ಮಾಡಬೇಡಿ. ಸೊ ನಿಮ್ಗೆ ಏನಾದರೂ ಈ ಪ್ರೈಸ್ ಹೊಡೆದಂತ ಅನ್ಸಿದ್ರೆ ಖಂಡಿತವಾಗಿ ಕರೆ ಮಾಡ್ಬೋದು, ಇಲ್ಲ ಇಲ್ಲೂ ಕೂಡ ಡೈರೆಕ್ಟ್ ವಿಸಿಟ್ ಮಾಡಿ ನಿಮ್ಗೆ ಯಾವ ಕಾರ್ ಬೇಕೋ ನೀವು ಪರ್ಚೇಸ್ ಮಾಡ್ಬೋದು. ಸರ್ ನಮಗೆ ಸ್ವಿಫ್ಟ್ ಬೇಡ ಸರ್, ಬಲೆನೋ ಬೇಕು ಅನ್ನೋರಿಗೆ ನೀವು ನೋಡ್ತಾ ಬಂದು ಇರೋ ಹತ್ರ ಬಲೆನೂ ಕೂಡ ಇರುತ್ತೆ. ಅದು ಕೂಡ ಮಾಡೆಲ್ ವೆಹಿಕಲ್ ಅಂತಲೇ ಹೇಳ್ಬೋದು. ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಅಲೋವಿಲ್ಸು, ಏರ್ ಬ್ಯಾಗು, ABS, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಟಚ್ ಸ್ಕ್ರೀನ್ ಸಿಸ್ಟಮ್ ಜೊತೆ ನಿಮಗೆ ಏರ್ ಬ್ಯಾಗ್, ABS ಎಲ್ಲನೂ ಕೂಡ ಬರುವಂಥ ಗಾಡಿ ಇದು. ಮಾಡಲು ಸರ್ ಇದು? ಸರ್ 22 ಮಾಡಲ್ ಜೀಟಾ ವೇರಿಯಂಟ್ ಇದು. ಜೀಟಾ ವೇರಿಯಂಟ್ ಸಿಂಗಲ್ ಓನರ್ ಬೇರೆ 26,000 ಓಡಿದೆ. ಓಕೆ, ನಿಮ್ಗೆ ಎಲ್ಲ ಆಪ್ಷನ್ ಬಂತು. ಮ್ಯಾಗ್ ವೀಲ್ ಎಲ್ಲ ಆಪ್ಷನ್ಸು ಬಂದ್ಬಿಡುತ್ತೆ. ನಿಮ್ಗೆ ಆಟೋಮೆಟಿಕ್ AC, ಪುಷ್ ಬಟನ್ ಸ್ಟಾರ್ಟ್ ಆ ಥರ ಎಲ್ಲ ಆಪ್ಷನ್ಸ್ ಬಂದ್ಬಿಡುತ್ತೆ ಸರ್. ಓಕೆ, LED ಪ್ರೊಜೆಕ್ಟ್ ಹೆಡ್ಲ್ಯಾಂಪ್ಸು, DR ಲೈಟ್ಸು ಎಲ್ಲ ಬಂದ್ಬಿಡುತ್ತೆ. ಏನಿದೆ ಸರ್ ಪ್ರೈಸು? ಸರ್ 7,50,000 ಮಾಡ್ಕೊಡ್ತೀವಿ. 7.5 ಲಕ್ಷಕ್ಕೆ ಮಾಡ್ಕೊಡ್ತೀವಿ. ಓಕೆ, 7,50,000. ಆ್ಯಕ್ಚುಲಿ ಇಲ್ಲಿ ತೋರಿಸಿ ನೀವು, ಇಲ್ಲಿ ಮೆನ್ಷನ್ ಮಾಡಿರೋದು 7,95,000 ಅಂದರೆ 7,95,000 ಇದು ಆಸ್ಕಿಂಗ್ ಪ್ರೈಸ್ ಇರುತ್ತೆ. ಫೈನಲ್ ಪ್ರೈಸ್ ನಾನ್ ಬಾರ್ಗೇನಿಂಗ್ ಪ್ರೈಸ್ 7,50,000. ಸರ್ ನಮ್ಮದು ಬಾರ್ಗೇನಿಂಗ್ಗೆ ತುಂಬ ಟೈಮ್ ವೇಸ್ಟ್ ಆಗ್ತದೆ. ಬಾರ್ಗೇನಿಂಗ್ ಮಾಡೋಕ್ಕೆ ನಮ್ಮ ಟೈಮ್ ಇಲ್ಲ. 7 ಲಕ್ಷ ಫೈನ್ ಆಗುತ್ತೆ. ಅದರಲ್ಲಿ ಏನು ಎಕ್ಸ್ಟ್ರಾ ಚಾರ್ಜಸ್ ಏನು ಬರಲ್ಲ, ಕಮಿಷನು, RTO ಚಾರ್ಜಸ್ಸು ಆ ಥರ ಏನು ಎಕ್ಸ್ಟ್ರಾ ಚಾರ್ಜಸ್ಸು ಬರಲ್ಲ. ಎಲ್ಲ ಗಾಡಿಗೂ ಸರ್ವಿಸ್ ಹಿಸ್ಟ್ರಿ ಇರುತ್ತೆ, ಎಲ್ಲ ಶೋರೂಮ್ ಸರ್ವಿಸ್ ಆಗಿರುತ್ತೆ. ಬನ್ನಿ ಗಾಡಿ ಸೆಲೆಕ್ಟ್ ಮಾಡಿ ಚೆಕ್ ಮಾಡಿ ಶೋರೂಮ್ ಹಿಸ್ಟ್ರಿ ಕೊಡ್ತೀವಿ. ಏನು ಬೇಕೋ ಚೆಕ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ಎಷ್ಟು ಡೌನ್ ಪೇಮೆಂಟ್ ಸರ್ ಇವೆರಡು ಗಾಡಿಗೂ? ಸರ್ ಪ್ರೊಫೈಲ್ ಚೆನ್ನಾಗಿದ್ರೆ 90% ಗಂಟೆ ಲೋನ್ ಆಗುತ್ತೆ. ಒಂದು 50,000 70,000 ಪೇ ಮಾಡಿ ಮಿಕ್ಕಿ ಲೋನ್ ಮಾಡ್ಬೋದು. ಓಕೆ, 50,000 70,000 ಡೌನ್ ಪೇಮೆಂಟ್. ನಿಮಗೆ ಸ್ವಿಫ್ಟ್ ಬೇಕಾ? ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿರಬೇಕು, ಅವ್ರದ್ದು ಸಿಬಿಲ್ ಚೆನ್ನಾಗಿರಬೇಕಾಗುತ್ತೆ. ಒಳ್ಳೆ ಸಿಬಿಲ್ ಸ್ಕೋರ್, ಕ್ರೆಡಿಟ್ ಹಿಸ್ಟ್ರಿ ನೀವು ಮೇಂಟೈನ್ ಮಾಡಿದರೆ ಎರಡು ಗಾಡಿಗೂ ಕೂಡ ನೀವು 50,000 to 70,000 ಡೌನ್ ಪೇಮೆಂಟಲ್ಲಿ ನೀವು ಸ್ವಿಫ್ಟ್ ಬೇಕಾ, ಬಲೆನೋ ಬೇಕಾ ನೀವು ಪರ್ಚೇಸ್ ಮಾಡ್ಬೋದು. ಸೊ ನೀವು ಮತ್ತೆ ನೋಡ್ತಾ ಇರ್ಬೋದು, ಇಲ್ಲೊಂದು ಸ್ವಿಫ್ಟ್ ಇರುತ್ತೆ. ಇದು ಬಂದು ನಿಮಗೆ KA05 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಸರ್ ನಮಗೆ ಮ್ಯಾನ್ಯುಯಲ್ ಬೇಡ ಸರ್, ಅದು ಗೇರ್ ಹಾಕೋದು ತುಂಬ ಕಷ್ಟ ಇರುತ್ತೆ ಟ್ರಾಫಿಕಲ್ಲಿ ಅನ್ನೋರಿಗೆ. ಇದು ಬಂದು ನಿಮಗೆ ಪ್ಯೂರ್ಲಿ ಆಟೋಮೆಟಿಕ್ ವೆಹಿಕಲ್ ಆಗಿರುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ಇದು? ಸರ್ 2019 ಮಾಡಲ್ ZXi ಆಟೋಮೆಟಿಕ್ ಗಾಡಿ. ಆಟೋಮೆಟಿಕ್ ಮಾರ್ಕೆಟಲ್ಲಿ ತುಂಬ ಡಿಮಾಂಡ್ ಇದೆ. ಬರೀ 38,000 ಓಡಿದೆ. ನಿಮ್ಗೆ ಪುಷ್ ಬಟನ್ ಸ್ಟಾರ್ಟು, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಮ್ಯಾಗ್ ವೀಲ್ಸ್, ಸೀಟ್ ಕವರು, ಆಟೋಮೆಟಿಕ್ AC, ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಬಂದ್ಬಿಡುತ್ತೆ ನಿಮಗೆ. ಓಕೆ, ಪ್ರೈಸು ಸರ್ ಇದು? ಸರ್ ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 6,95,000 ಇದೆ. ನಿಮ್ಮ ಆಫರ್ ನಿಮ್ಮ ಚಾನಲ್ ಕಡೆ ಬಂದರೆ ಆಫರ್ ಪ್ರೈಸ್ 6.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ. 6.5 ಲಕ್ಷಕ್ಕೆ. ಇದು ಕೂಡ ಒಂದು 50,000 ಡೌನ್ ಪೇಮೆಂಟ್ ಸರ್? ಅಷ್ಟೇ ಸರ್. 50,000 ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ ಲೋನ್ ಮಾಡ್ಕೊಡ್ಬೋದು. ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ಬೋದು.
ಓಕೆ ಆಲ್ ಓವರ್ ಕರ್ನಾಟಕ ನಿಮಗೆ ಲೋನ್ 24 ಅವರ್ಸ್ನಲ್ಲಿ ಲೋನ್ ಮಾಡ್ಕೊಡ್ಬೋದು. ಓಕೆ 24 ಅವರ್ಸಲ್ಲಿ ನಿಮಗೆ ಲೋನು ಕೂಡ ಆಗುತ್ತೆ. ಸೊ ನೀವು ನೋಡ್ತಾ ಬೋದು ಇಲ್ಲಿ ನಾನು ಕಾರ್ದು ಡೀಟೇಲ್ ಕೊಡ್ತಿದ್ದಾಗೆ ನಿಮಗೆ ಇಲ್ಲಿ ಫೋಟೋಗಳೆಲ್ಲ ಕಾಣಿಸುತ್ತೆ. ಇದೆಲ್ಲನೂ ಕೂಡ ನಿಮ್ಗೆ ಇಲ್ಲಿ ನೋಡಿದಾಗಲೇ ಗೊತ್ತಾಗುತ್ತೆ. ಮಿಸ್ಟರ್ ಕಾರ್ಸ್ ಬ್ಯಾಂಗ್ಳೂರು ಸರ್ಟಿಫೈಡ್ ಪ್ರೀ ಓನ್ ಕಾರ್ ಶೋರೂಮಲ್ಲಿ ಕಾರು ಕೊಂಡಂಥ ಪ್ರತಿಯೊಂದು ಹ್ಯಾಪಿ ಕಸ್ಟಮರ್ಸ್ ಅಂದರೆ ಸಂತೋಷದಿಂದ ಕಾರನ್ನು ಕೊಂಡ ಪ್ರತಿಯೊಂದು ಗ್ರಾಹಕರ ಒಂದು ಫೋಟೋಗಳು ಇಲ್ಲೂ ಕೂಡ ಇರುತ್ತೆ. ಇಲ್ಲಿ ಮಾತ್ರ ಅಲ್ಲ, ಸೊ ನೀವು ನೋಡ್ತಾ ಬೋದು ಆ ಸೈಡು ಕೂಡ ಇರುತ್ತೆ. ಇದರಲ್ಲಿ ನಿಮ್ಮದು ಕೂಡ ಫೋಟೋ ಬರ್ಬೋದು. ನೀವು ಕೂಡ ಖುಷಿಯಾಗಿ ಕಾರ್ನ ತೊಗೋಬೋದು. ನಿಮಗೆ ಒಳ್ಳೆ ಪ್ರೈಸಲ್ಲಿ ಒಳ್ಳೆ ಕಂಡೀಷನ್ ಕಾರ್ಗಳು ಸಿಗುತ್ತೆ. ಇದರಲ್ಲೂ ಕೂಡ ನಿಮ್ಮ ಫೋಟೋ ಬರುತ್ತೆ. ಸರ್ ನೆಕ್ಸ್ಟ್ ಸರ್ ನಮ್ಮ ಹತ್ರ ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಓನರ್ ಗಾಡಿ ಇರುತ್ತೆ. ಯಾವುದು ಸೆಕೆಂಡ್ ಓನರ್ ಗಾಡಿನೇ ನಮ್ಮ ಹತ್ರ ಬರಲ್ಲ. ಆಮೇಲೆ 1 ಲಕ್ಷ ಮೇಲೆ ಓಡಿರೋ ಗಾಡಿಲಿ ಬರಲ್ಲ. ಇದು 2023 ಮಾಡೆಲ್. ಈ ಗಾಡಿನಲ್ಲಿ ಕಸ್ಟಮರ್ ಒಂದು ಆಲ್ಮೋಸ್ಟ್ 1 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ ಹಾಕಿದ್ದಾರೆ. ನಿಮಗೆ ಮ್ಯಾಗ್ ವೀಲ್ಸು, ಬಾಡಿ ಕಿಟ್ಸು, ಸೀಟ್ ಕವರ್, ಟಚ್ ಸ್ಕ್ರೀನ್ ಸಿಸ್ಟಮ್ ಆ ಥರ ಎಲ್ಲ ಅಕ್ಸೆಸರೀಸ್ ಅವ್ರು ಹಾಕಿದ್ದಾರೆ. ಎಲ್ಲ ಶೋರೂಮ್ನಲ್ಲೇ ಮಾಡಿದ್ದಾರೆ. ಆಚೆ ಕಡೆ ಏನೋ ಔಟ್ಸೈಡ್ ಮಾರ್ಕೆಟ್ ಏನು ಮಾಡಿಲ್ಲ, ಎಲ್ಲ ಶೋರೂಮ್ ಫಿಟ್ಟಿಂಗ್ ಮಾಡಿದ್ದಾರೆ. ಓಕೆ ಬರೀ 47,000 ಓಡಿದೆ. VXI ಆಪ್ಷನಲ್ ಮ್ಯಾನುವಲ್ ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬಂದ್ಬಿಡುತ್ತೆ ನಿಮಗೆ. ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ಸ್ ಎಲ್ಲ ಬಂದ್ಬಿಡುತ್ತೆ. ಏನು ಹೇಳ್ತಿದ್ದೀರಾ ಸರ್ ಪ್ರೈಸ್ ಇದಕ್ಕೆ? ಸರ್ ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 7,95,000 ಇದೆ. ಇವತ್ತು ನಿಮ್ಮ ಚಾನಲ್ ಕಡೆ ಬಂದ 6,95,000 ಫೈನಲ್ ಪ್ರೈಸ್ ಆಗುತ್ತೆ. 695 ವಿತ್ ಫಿಟ್ಟಿಂಗ್ಸು 4 ಹೊಸ ಟೈರ್ ಸಮೇತ ಇದೆ. ಓಕೆ ಲೋನು ಸರ್ ಇದಕ್ಕೆ? ಸರ್ 650 ಗಂಟ ಲೋನ್ ಆಗುತ್ತೆ. ಎಲ್ಲ ಗಾಡಿಗೆ ಅಷ್ಟೇ ಸರ್. ಒಂದು 50,000 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ. ನೀವೇನೋ ಒಂದು 10 ಲಕ್ಷ ಮೇಲೆ ಇನ್ನೋವಾ ಕ್ರಿಸ್ಟಾ ಆ ಥರ ಹೋದ್ರೆ ಒಂದು 2 ಲಕ್ಷ 3 ಲಕ್ಷ ಡೌನ್ ಪೇಮೆಂಟ್ ಮಾಡಬೇಕು. ಈ ಥರ ಚಿಕ್ಕ ಗಾಡಿಯಲ್ಲಿ ಒಂದು 50,000 1 ಲಕ್ಷ ಮಾಡಿ ಸರ್. ಎಲ್ಲ ಗಾಡಿಗೂ ಡೌನ್ ಪೇಮೆಂಟ್ ಮಾಡ್ಕೊಂಡಿದ್ರೆ ಲೇಟ್ ಆಗುತ್ತೆ. ಒಂದು 50,000 1 ಲಕ್ಷ ನಿಮ್ಮ ಪ್ರೊಫೈಲ್ ನಮ್ಗೆ ಕೆಲ್ಸ್ಕೊಡಿ, ನಮ್ಮ ಟೀಮ್ ಅವ್ರು ಚೆಕ್ ಮಾಡ್ತಾರೆ, ಎಲ್ಲ ನಿಮಗೆ ಇದು ಮಾಡಿಸ್ಕೊಡ್ತೀವಿ ಸರ್. ಓಕೆ ಸರ್. ಸೊ ನೋಡಿದ್ರಲ್ಲ, ಈಗ ಸ್ವಿಫ್ಟ್ ಪ್ರೈಸ್ ತಿಳಿಸ್ಕೊಟ್ಟಿದ್ದೀವಿ. ಸೊ ನೆಕ್ಸ್ಟು ಮತ್ತೊಂದು ಸ್ವಿಫ್ಟು, ಇದು ಕೂಡ ನ್ಯೂ ಶೇಪೇನೆ. ಡೀಟೇಲ್ ಸರ್ ಇದು? ಸರ್ 22 ಮಾಡೆಲ್ ಸಿಂಗಲ್ ಓನರ್ VXI ಆಪ್ಷನಲ್ ಇದೆ. ಬರೀ 51,000 ಓಡಿದೆ. ಇದನ್ನು 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಓಕೆ ಸಿಂಗಲ್ ಓನರ್ ಇದೆ. ಬರೀ 51,000 ಓಡಿ ಸರ್. ಶೋರೂಮ್ ರೆಕಾರ್ಡ್ ಇದೆ. ಪ್ರೈಸ್ ಸರ್ ಇದಕ್ಕೆ? ಸರ್ ಈ ಗಾಡಿ ನಮ್ದು ಆಸ್ಕಿಂಗ್ 6,95,000 ಇದೆ. ನಿಮ್ಮ ಚಾನಲ್ ಕಡೆ ಬಂದ ಒಂದೇ ರೇಟು 6,35,000 ಮಾಡ್ಕೊಡ್ತೀನಿ. ಫಿಕ್ಸಡ್ ಪ್ರೈಸ್ 635, 6,35,000. ಸೊ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ. ಏರ್ ಬ್ಯಾಗ್, ABS ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಸೊ ಬೇಕಂದ್ರೆ ಈ ಗಾಡಿ ಕೂಡ ಒಂದ್ಸಲ ನೀವು ಚೆಕ್ ಮಾಡ್ಬೋದು. ಸೊ ನೆಕ್ಸ್ಟ್ ಸರ್ ಬಲೆನೋ ಬೇಡ ಅನ್ನೋರಿಗೆ? ಬಲೆನೋ ಬೇಡ ಅಂದ್ರೆ ಟೊಯೋಟಾ ಗ್ಲಾನ್ಸಾ ಇದೆ. 2019 ಮಾಡೆಲ್ GX ವೇರಿಯಂಟ್ ಇದು. ಬರೀ 82,000 ಓಡಿದೆ. ಸಿಂಗಲ್ ಓನರ್ ಇದೆ. ನಿಮಗೆ ಏರ್ ಬ್ಯಾಗ್, ABS, ಡೈಮಂಡ್ ಕಟ್, ಮ್ಯಾಗ್ ವೀಲ್ಸ್, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಬಂದ್ಬಿಡುತ್ತೆ. ಪುಷ್ ಬಟನ್ ಸ್ಟಾರ್ಟ್, LED DRL ಆ ಥರ ಎಲ್ಲ ಬಂದ್ಬಿಡುತ್ತೆ ನಿಮಗೆ. ಓಕೆ ಪ್ರೈಸ್ ಏನಿದೆ ಸರ್ ಇದ್ರದ್ದು? ಸರ್ ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 7.5 ಲಕ್ಷ ಇದೆ. ನಿಮ್ಮ ಚಾನಲ್ ಕಡೆ ಬಂದ 6,60,000 ಫಿಕ್ಸಡ್ ಪ್ರೈಸ್ ಮಾಡ್ಕೊಡ್ತೀವಿ. 6,60,000ಕ್ಕೆ ನಿಮಗೆ ಗ್ಲಾನ್ಸಾ ಕೂಡ ಸಿಗುತ್ತೆ. ಸೊ ನಿಮ್ಗೆ ಇದರಲ್ಲೂ ಕೂಡ ಅಷ್ಟೇ, ನೀವು 17-18 ನೀವು ಮೈಲೇಜ್ ಕೂಡ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಲೋವೆಲ್ಸು, ಏರ್ ಬ್ಯಾಗ್, ABS ಪ್ರತಿಯೊಂದು ಫೀಚರ್ಸ್ ಕೂಡ ಇರುವಂಥ ಟೊಯೋಟಾ ಇಂಜಿನ್ನ ಟೊಯೋಟಾ ಗ್ಲಾನ್ಸಾ ಇರುತ್ತೆ. ಸೊ ಯಾಕಂದರೆ ತುಂಬ ಜನಕ್ಕೆ ಮಾರುತಿ ಸುಜುಕಿ ಇದು ಬೇಡ ಸರ್, ನಮ್ಗೆ ಇಷ್ಟ ಆಗಲ್ಲ ಅಂತ ಹೇಳೋರಿಗೆ ಇದೊಂದು ಆಪ್ಷನ್ ಇರುತ್ತೆ. ನೆಕ್ಸ್ಟ್ ಸರ್ ಹುಂಡೈ ಎಲೈಟ್ i20 ಅಷ್ಟ ಟಾಪ್ ಎಂಡ್ ಗಾಡಿ ಸರ್. ಇದು ಡ್ಯುಯಲ್ ಟೋನ್ ಗಾಡಿ. ಇದು 2018 ಮಾಡಲ್. ಬರೀ 58,000 ಓಡಿದೆ. ನಿಮ್ಗೆ ಆಫ್ಟರ್ ಮಾರ್ಕೆಟ್ ಸೀಟ್ ಕವರ್ಸ್ ಎಲ್ಲ ಹಾಕಿದ್ದಾರೆ. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಯಾವುದೇ ಒಂದು ಪೀಸ್ ಡೆಂಟು, ಸ್ಕ್ರಾಚು, ರೀಪೇಂಟ್ ಆ ಥರ ಏನೂ ಆಗಿಲ್ಲ. ಫುಲ್ ಶೋರೂಮ್ ಹಿಸ್ಟ್ರಿ, ಜೆನ್ಯೂನ್ ಕಿಲೋಮೀಟರ್ ಅದು. ಬರೀ 58,000 ಓಡಿದೆ ಸರ್. 58,000, 58,000 ಅಷ್ಟ ಟಾಪ್ ಎಂಡ್ ಗಾಡಿ ಸರ್. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದು ಈ ಗಾಡಿ ನಮ್ದು 7.5 ಲಕ್ಷ ಇದೆ. ನಿಮ್ಮ ಚಾನಲ್ ಕಡೆಯಿಂದ 6,95,000 ಮಾಡ್ಕೊಡ್ತೀವಿ. 695 ಫಿಕ್ಸಡ್ ಪ್ರೈಸ್ ಸರ್. ಓಕೆ 6,95,000ಕ್ಕೆ ಸೊ ನಿಮಗೆ Hyundai i20 ಸಿಗುತ್ತೆ. ಸೊ ಬೇಕಂದ್ರೆ ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಸೊ ಇಲ್ಲಾಂದರೆ ನೀವು ನೋಡ್ತಾ ಬೋದು ಮತ್ತೊಂದು ಸಿಲ್ವರ್ ಕಲರ್ ಒಂದು ಗಾಡಿ ಇರುತ್ತೆ. ಇದು ಕೂಡ Hyundai i20. ಇದ್ರ ಬಗ್ಗೆ ಡೀಟೇಲ್ಸ್ ಸರ್ 2016 ಮಾಡೆಲ್ ಸ್ಪೋರ್ಟ್ಸ್ ಎಲೈಟ್ i20 ಇದು. 2016 ಮಾಡಲ್. ಬರೀ 57,000 ಓಡಿದೆ. ಸಿಂಗಲ್ ಓನರ್ ಇದೆ ಸರ್. ಪೆಟ್ರೋಲ್ ವೇರಿಯಂಟ್ ಇದು. ಓಕೆ ನಿಮ್ಗೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ಸ್ ಹಾಕಿದ್ದಾರೆ. ಗಾಡಿ ಚೆನ್ನಾಗಿದೆ ಸರ್. ಏನಿದೆ ಸರ್ ಪ್ರೈಸ್ ಇದಕ್ಕೆ? ಸರ್ ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 6,75,000 ಇದೆ. ನಿಮ್ಮ ಚಾನಲ್ 5,95,000 ಮಾಡ್ಕೊಡ್ತೀವಿ. 595 ಫಿಕ್ಸಡ್. ಓಕೆ 5,95,000ಕ್ಕೆ ನಿಮಗೆ ಈ i20 ಕೂಡ ಸಿಗುತ್ತೆ. ಸೊ ಒಂದ್ಸಲ ಟೆಸ್ಟ್ ರೈಡ್ ನೋಡಿ, ಖಂಡಿತ ನಿಮಗೆ ಖುಷಿ ಆಗುವಂಥ ಕಂಡೀಷನಲ್ಲಿ ಈ ಕಾರ್ ಅಂತ ಇದ್ದೇ ಇರುತ್ತೆ. ಸೊ ನಿಮಗೆ ಕಲರ್ ಆಪ್ಷನ್ ನೋಡ್ತಾ ಇರೋದು i20ಲಿ. ಸೊ ವೈಟ್ ಇರುತ್ತೆ, ಸಿಲ್ವರ್ ಇರುತ್ತೆ, ಜೊತೆಗೆ ಈಗ ಮೆರೂನ್. ಡೀಟೇಲ್ ಸರ್? ಸರ್ ಇದನ್ನು ಟಾಪ್ ಎಂಡ್ ಗಾಡಿ ಎಲೈಟ್ i20 2015 ಮಾಡೆಲ್ ಸಿಂಗಲ್ ಓನರ್. ಬರೀ 86,000 ಓಡಿದೆ. ನಿಮಗೆ ಪುಷ್ ಬಟನ್ ಸ್ಟಾರ್ಟ್ ಬಂದ್ಬಿಡುತ್ತೆ. ಮ್ಯಾಗ್ ವೀಲು, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಬಂದ್ಬಿಡುತ್ತೆ. ಇದು ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 6,50,000 ಇದೆ. ನಿಮ್ಮ ಚಾನಲ್ 5,75,000 ಮಾಡ್ಕೊಡ್ತೀವಿ. 5,75,000 ಫಿಕ್ಸಡ್ ಪ್ರೈಸ್ ಮಾಡ್ಕೊಡ್ತೀವಿ. ಓಕೆ 5,75,000ಗೆ ನಿಮಗೆ ಈ i20 ಕೂಡ ಸಿಗುತ್ತೆ. ಇವೆಲ್ಲನೂ ಕೂಡ ಪೆಟ್ರೋಲ್ ಅಲ್ವಾ ಸರ್ ಇದು? ಸರ್ ಎಲ್ಲ ಪೆಟ್ರೋಲ್ ಸರ್. ಓಕೆ ಇವೆಲ್ಲನೂ ಕೂಡ ಪೆಟ್ರೋಲ್ ಆಗಿರುತ್ತೆ. ಸೊ ನಾವು ಡೀಸೆಲ್ ಇದ್ದಾಗ ನಾವು ಅದನ್ನು ತಿಳಿಸ್ಕೊಡ್ತೀವಿ ಡೀಸೆಲ್ ಅಂತ, ಇಲ್ಲಾಂದರೆ ಅದು ಪೆಟ್ರೋಲ್ ಆಗಿರುತ್ತೆ. ಇವಾಗ ಡೀಸೆಲ್ ಗಾಡಿ ಕೂಡ ತಿಳಿಸ್ಕೊಡ್ತೀವಿ. ಸೊ ನೀವು ನೋಡ್ತಾ ಮಾರುತಿ ಸುಜುಕಿ ಸ್ವಿಫ್ಟ್ 18-20+ ಅಂದರೆ 18-20 ಮೈಲೇಜ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಸೊ ಖಂಡಿತವಾಗಿ ಇದು ಕೂಡ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಡೀಟೇಲು ಸರ್ ಇದು? ಸರ್ 2016 ಮಾಡೆಲ್ ಮಾರುತಿ ಶಿಫ್ಟ್ VDI ಗಾಡಿ ಇದು. 2016 ಸೆಪ್ಟೆಂಬರ್ ಗಾಡಿ. ಬರೀ 62,000 ಓಡಿದೆ. ಡೀಸೆಲ್ ಗಾಡಿ ಇದು. ನಿಮ್ಗೆ ಒರಿಜಿನಲ್ ಕರ್ನಾಟಕ ಗಾಡಿ, ಏನು ಮೈಗ್ರೇಟ್ ಏನೂ ಇಲ್ಲ, ಒರಿಜಿನಲ್ ಗಾಡಿ ಇದು. ಓಕೆ ಗಾಡಿ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ನಿಮ್ಗೆ ಒಳ್ಳೆ ಮೈಲೇಜ್ ಬರುತ್ತೆ. ಗಾಡಿ ಚೆನ್ನಾಗಿದೆ ಸರ್, ನೋಡಿ ಸರ್. ಓಕೆ ಏನಿದೆ ಸರ್ ಪ್ರೈಸ್ ಇದಕ್ಕೆ? ಸರ್ ಈ ಗಾಡಿ ನಮ್ದು ಆಸ್ಕಿಂಗ್ 6,45,000 ಇದೆ. ನಿಮ್ಮ ಚಾನಲ್ ಬಂದು 5,95,000 ಮಾಡ್ಕೊಡ್ತೀವಿ. ಓಕೆ 5,95,000 ಸಿಂಗಲ್ ಓನರ್ ಗಾಡಿ. ಒರಿಜಿನಲ್ ಕಿಲೋಮೀಟರ್ ಇದೆ. ಬರೀ 62,000 ಓಡಿದೆ. ಶೋರೂಮ್ ರೆಕಾರ್ಡ್ ಇದೆ. ನೀವು ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು. ಓಕೆ
ಸೊ ನಿಮಗೆ ಇಲ್ಲಿ ನಾನ್ ಟ್ಯಾಂಪರ್ಡ್ ಮತ್ತು ನಾನ್ ಆಕ್ಸಿಡೆಂಟ್ ಕಾರ್ಗಳಿರುತ್ತೆ. ಸೊ ಬಂದು ಕೂತಾಗಿ ಚೆಕ್ ಮಾಡಿ, ಖಂಡಿತವಾಗಿ ನಿಮ್ಗೆ ಖುಷಿ ಆಗುತ್ತೆ. ಸೊ ನೆಕ್ಸ್ಟ್ ಪೆಟ್ರೋಲ್ ಇಂಜಿನ್ ಸ್ವಿಫ್ಟ್ ಡೀಟೇಲು ಸರಿ ಸರ್ 2015 ಮಾಡಲ್ ಸಿಂಗಲ್ ಓನರ್ ಇದೆ, ಬರೀ 71,000 ಓಡಿದೆ. ಓಕೆ ಸರ್. ನಿಮಗೆ AC ಆಡಿಯೋ ಸಿಸ್ಟಮ್, ಲೆದರ್ ಸೀಟ್ ಕವರ್, ನಿಮಗೆ ABS, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಆ ಥರ ಎಲ್ಲ ಆಪ್ಷನ್ಸ್ ಬಂದ್ಬಿಡುತ್ತೆ. ಸಿಂಗಲ್ ಓನರ್ ಇದೆ ಗಾಡಿ. ನಮ್ದು ಆಸ್ಕಿಂಗ್ ಪ್ರೈಸ್ 5.5 ಲಕ್ಷ ಇದೆ. ನಿಮ್ಮ ಚಾರ್ಜ್ 4,65,000 ಮಾಡ್ಕೊಡ್ತೀವಿ. 465ಗೆ ಓಕೆ, 4,65,000ಕ್ಕೆ. ಸೊ ಈ ಗಾಡಿ ಕೂಡ ನಿಮಗೆ ಸಿಗುತ್ತೆ ಸ್ವಿಫ್ಟು. ಸೊ ನೋಡಿ, ನಿಮ್ಗೆ ಯಾವ್ದು ಬೇಕು ನೀವು ಖಂಡಿತ ಪ್ರಿಫರ್ ಮಾಡ್ಬೋದು ಸರ್. ಆ್ಯಕ್ಚುಲಿ ಈ ಸಲ ನಿಮ್ಮ ಹತ್ರ ಸ್ವಿಫ್ಟು ಜಾಸ್ತಿ ಆಯಿತು ಸರ್, ಇವತ್ತು ಜಾಸ್ತಿ ಬಂದಿದೆ ಸರ್ ನಮ್ಮ ಶೋರೂಮ್ನಲ್ಲಿ. ಈ ಸಲ ಸ್ವಲ್ಪ ಜಾಸ್ತಿ ಶಿಫ್ಟ್ ಬಂದಿದೆ. ಎಲ್ಲ ಗಾಡಿನೂ ಜಾಸ್ತಿ ಇದೆ ಸರ್. ಕ್ರಿಸ್ಟಾ ಎಲ್ಲ ಇದೆ ನೋಡ್ಬೋದು. ಓಕೆ, ನಿಮ್ಮ ಹತ್ರ ಯಾವಾಗಲೂ ಕ್ರೆಟಾ ಜಾಸ್ತಿ ಇರುತ್ತೆ, ಕ್ರಿಸ್ಟಾ ಜಾಸ್ತಿ ಆಗುತ್ತೆ ಸರ್. ಕ್ರಿಸ್ಟಾ ಯಾವಾಗಲೂ ನಮ್ಮ ಹತ್ರ ಜಾಸ್ತಿ ಇರುತ್ತೆ. ಇವಾಗಲೂ ಒಂದು 5 ಗಾಡಿ ಕ್ರಿಸ್ಟಾ ಇದೆ, ಇವಾಗಲೂ ಕೂಡ ಇದೆ 5 ಗಾಡಿ. ಓಕೆ, ನೆಕ್ಸ್ಟ್ ಸರ್ 2016 ಮಾಡಲ್, ನಿಮಗೆ 96,000 ಓಡಿದೆ. BXI ಗಾಡಿ ಇದು. ಈ ಗಾಡಿನೂ 4,65,000 ಮಾಡ್ಕೊಡ್ತೀನಿ ಸರ್. 4,65,000 ಓಕೆ, 4,65,000ಕ್ಕೆ. ನೋ ಬಾರ್ಗೇನಿಂಗ್, ಫೈನಲ್ ಪ್ರೈಸ್, ಫಿಕ್ಸರ್ ಪ್ರೈಸ್ ಸರ್. ಓಕೆ, ನೆಕ್ಸ್ಟ್ ಸರ್ 2011 ಮಾಡಲ್, ಸಿಂಗಲ್ ಓನರ್ ಇದೆ. ಓಕೆ, 81,000 ಓಡಿದೆ. ಹಾಂ, 2,65,000 ಮಾಡ್ಕೊಡ್ತೀನಿ ಸರ್. 265ಗೆ ನಿಮ್ಮ ಟಚ್ ಸ್ಕ್ರೀನ್ ಸಿಸ್ಟಮ್, ಸೀಟ್ ಕವರ್ ಮತ್ತು ರಿವರ್ಸ್ ಕ್ಯಾಮ್ರಾ ಎಲ್ಲ ಹಾಕಿದ್ದಾರೆ. ಸಿಂಗಲ್ ಓನರ್ ಗಾಡಿ, ಜೆನ್ಯೂನ್ ಕಿಲೋಮೀಟರ್ ಇದೆ, ಸರ್ವಿಸ್ ರೆಕಾರ್ಡ್ ಕೊಡ್ತೀವಿ ಸರ್. 81,000 ಓಡಿದೆ. ಓಕೆ, ಸೊ 81,000 ಅಂದರೆ 81,000 ಕಿಲೋಮೀಟರ್ ಹ್ಯುಂಡೈ i10. ಸೊ ಬೇಕಂದ್ರೆ ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಗಾಡಿ ನೋಡಿದಾಗಲೇ ನಿಮ್ಗೆ ಗೊತ್ತಿರುತ್ತೆ, ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಇದು ಬಂದು ನಿಮಗೆ ಕಪ್ಪಾಟು ಇಂಜಿನ್ ಜೊತೆ ಬರೋದ್ರಿಂದ ನಿಮ್ಗೆ ಆರಾಮಾಗಿ 16-17+ ಮೈಲೇಜು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಕೂಡ ಲೋ ಮೇಂಟೆನೆನ್ಸ್ ಅಂತಲೇ ಹೇಳ್ಬೋದು. ಸ್ವಲ್ಪ ಜನ i10 ಬೇಡ ಸರ್, ನಂಗೆ ಗ್ರ್ಯಾಂಡ್ i10 ಬೇಕು ಅಂತಾರೆ. ನಿಮ್ಮ ಹತ್ರ ಗ್ರ್ಯಾಂಡ್ i10 ಕೂಡ ಇರುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಒಳ್ಳೆ ಫ್ಯಾಮಿಲಿ ಗಾಡಿ ಇದು. ನಿಮ್ಗೆ ಒಳ್ಳೆ ಈ ಬ್ಯಾಂಗ್ಳೂರ್ ಟ್ರಾಫಿಕ್ನಲ್ಲಿ ಸ್ವಲ್ಪ ಕಾಂಪ್ಯಾಕ್ಟ್ ಗಾಡಿ ಇದು. i10 ಸ್ವಲ್ಪ ಓಡಿಸೋಕ್ಕೆ ಚೆನ್ನಾಗಿ ಶಿಫ್ಟ್ ಥರ ನಿಮ್ಗೆ ಪಿಕಪ್ ಎಲ್ಲ ಬರುತ್ತೆ. 2016 ನವಂಬರ್ ಗಾಡಿ, ಆಲ್ಮೋಸ್ಟ್ 2017 ಹೇಳ್ಬೋದು. ಬೇರೆ 48,000 ಓಡಿದೆ. ಸಿಂಗಲ್ ಓನರ್ ಗ್ರ್ಯಾಂಡ್ i10 ಇದು, ಸ್ಪೋರ್ಟ್ಸ್ ವೇರಿಯಂಟ್ ಇದು. ಈ ಗಾಡಿ ನಿಮಗೆ AC, ಏರ್ ಬ್ಯಾಗ್, ABS, ಸ್ಟೇರಿಂಗ್ ಕಂಟ್ರೋಲ್ ಕೀಸ್, ಟಚ್ ಸ್ಕ್ರೀನ್ ಆಡಿಯೋ ಸಿಸ್ಟಮ್ ಎಲ್ಲ ಬಂದ್ಬಿಡುತ್ತೆ. ನಮ್ದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 4,95,000 ಇದೆ. ನಿಮ್ಮ ಚಾನಲ್ ಕಡೆಯಿಂದ 4,35,000 ಮಾಡ್ಕೊಡ್ತೀವಿ. ಓಕೆ, 4,35,000ಕ್ಕೆ 4,35,000ಗೆ ಈ ಗಾಡಿಗೂ ಲೋನ್ ಆಗುತ್ತೆ. ನೀವು ಒಂದು 50,000 ಪೇ ಮಾಡಿ ಮಿಕ್ಕಿದ ಲೋನ್ ಮಾಡ್ಕೊಡ್ತೀವಿ ಸರ್. ಓಕೆ, 50,000 ಡೌನ್ ಪೇಮೆಂಟಲ್ಲಿ. ಸೊ ಈ ಗಾಡಿ ಕೂಡ ಸಿಗುತ್ತೆ. ಸೊ ಬೇಕು ನಾವು ವಿಸಿಟ್ ಮಾಡ್ಬೋದು. ಸೊ ನೆಕ್ಸ್ಟು ಮಜಲ್ ಬಾಬಾ ಅಂತ ನಾನು ಕರೆಯುವಂಥ ಡಸ್ಟರ್, ರೆನಾಲ್ಟ್ ಡಸ್ಟರ್ ಕೂಡ ಇರುತ್ತೆ. ಸೊ ನೋಡ್ತಾ ಬರ್ಬೋದು, ಇದು ಕೂಡ ತುಂಬಾ ವೆಲ್ ಮೇಂಟೈನ್ ಕಂಡೀಷನ್ ಇರುವಂಥದ್ದು. ಅಲೋಬಿಲ್ಸು, ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೋಡ್ ಕಂಟ್ರೋಲು, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಬರುತ್ತೆ ಸರ್. ಇದು 85 PS 110, 85 bhp ಸರ್. ಅಲ್ಲಿಗೆ 80+ ಮೈಲೇಜ್ ಆರಾಮಾಗಿ ಕೂಡ ತಗೋಬೋದು ಸರ್. 20+ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಗೊತ್ತಾ, 110 85 bhp ತುಂಬ ಡಿಮ್ಯಾಂಡ್ ಇರೋದು ಮಾರ್ಕೆಟ್ನಲ್ಲಿ. ನಿಮ್ಗೆ ಒಳ್ಳೆ ಮೈಲೇಜ್ ಬರುತ್ತೆ. ನಿಮಗೆ ಈ ಗಾಡಿ ಮೋಸ್ಟ್ಲಿ IT ಎಂಪ್ಲಾಯೀಸ್ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಆಮೇಲೆ ಇದು ಚಿಕ್ಕಮಂಗ್ಳೂರು ಆ ಥರ, ಉಡುಪಿ ಆ ಕಡೆ ಅವರು ಜಾಸ್ತಿ ಲೈಕ್ ಮಾಡ್ತಾರೆ ಗಾಡಿ. ಅಂದರೆ ಅವ್ರ ರೋಡ್ಗೆಲ್ಲ ಇದು ಪರ್ಫೆಕ್ಟ್. ಹೌದು, ಡೀಟೇಲ್ ಇದು ಸರ್. 2015 ಸಿಂಗಲ್ ಓನರ್, ಬೇರೆ 52,000 ಓಡಿದೆ, ಡೀಸೆಲ್ ಗಾಡಿ. ಓಕೆ, ಈ ಗಾಡಿ ನಮ್ದು ಆಸ್ಕಿಂಗ್ 6 lakhs ಇದೆ. ನಿಮ್ಮ ಚಾರ್ಜ್ 5,45,000 ಮಾಡ್ಕೊಡ್ತೀವಿ. 545ಗೆ ಸಿಂಗಲ್ ಓನರ್ ಸರ್. ಓಕೆ, ಸಿಂಗಲ್ ಓನರ್ 5,45,000ಕ್ಕೆ. ಇದಕ್ಕೂ ಕೂಡ ಅಷ್ಟೇ ನಿಮಗೆ 50,000 ಡೌನ್ ಪೇಮೆಂಟ್ ಸಾಕು. ಹೌದು. ಓಕೆ, ಸೊ ನೆಕ್ಸ್ಟ್ ಸರ್ ಈ ಡಸ್ಟರ್ಗೆ ಅಂತ ಒಂದು ಫ್ಯಾನ್ ಬೇಸ್ ಇದ್ರೆ ಸರ್. ಇಕೋಸ್ಪೋರ್ಟ್ಸ್ಗೆ ಒಂದು ಫ್ಯಾನ್ ಬೇಸ್ ಇರುತ್ತೆ. ನಾನು ಕೂಡ ಅದ್ರಲ್ಲಿ ಒಬ್ಬ ಅಂತಲೇ ಹೇಳ್ಬೋದು. ಸೊ ಫೋರ್ಡ್ ಇಕೋಸ್ಪೋರ್ಟ್ಸ್ ಡೀಸೆಲ್ ಅಲ್ಲ ಸರ್ ಇದು? ಹೌದು ಸರ್. ಟೈಟಾನಿಯಂ ಪ್ಲಸ್ ಸರ್. ಟೈಟಾನಿಯಂ ಸರ್ ಇದು. ಓಕೆ, ನಿಮಗೆ ಡ್ಯೂಯಲ್ ಏರ್ ಬ್ಯಾಗು, ABS, ಟಚ್ ಸ್ಕ್ರೀನ್ ಸಿಸ್ಟಮ್, ಅಲೋವಿಲ್ಸ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲು, ಮಿರರ್ ಅಡ್ಜಸ್ಟ್ಮೆಂಟು ಪ್ರತಿಯೊಂದು ಕೂಡ ಇರುವಂಥ ಗಾಡಿ. ನಿಮಗೆ ಡೀಸೆಲ್ ಆದ್ದರಿಂದ ಮೈಲೇಜ್ ಅಂತ ಹೇಳೋದಾದ್ರೆ 20+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಬಂದು ನಿಮಗೆ 1500 cc ಅಂದರೆ 1.5 ಲೀಟರ್ ಡೀಸೆಲ್ ಇಂಜಿನ್ ಜೊತೆ ಬರುವಂಥ ಗಾಡಿ. ಒಳ್ಳೆ ಪವರ್ ಇರುತ್ತೆ, ಒಳ್ಳೆ ಮೈಲೇಜ್ ಕೂಡ ಕೊಡುವಂಥ ಗಾಡಿ. ಡೀಟೇಲ್ ಸರಿ ಸರ್. ಈ ಗಾಡಿ ಬಂದ್ಬಿಟ್ಟು ಒಂದು ಸ್ಕೂಲ್ ಪ್ರಿನ್ಸಿಪಲ್ ಯೂಸ್ ಮಾಡಿದ್ದಾರೆ, ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಅವ್ರದ್ದು ಪ್ರಿನ್ಸಿಪಲ್ ಯೂಸ್ ಮಾಡಿದ್ದಾರೆ. 2019 ಮಾಡಲ್, ಅಕ್ಟೋಬರ್ ಗಾಡಿ ಇದು. ಬೇರೆ 68,000 ಓಡಿದೆ. 4 ಯೋಕೋಮೋ ಟೈರ್ಸ್, ಬ್ರ್ಯಾಂಡ್ ನ್ಯೂ ಟೈರ್ಸ್, 36,000 ಬರುತ್ತೆ. 4 ಟೈರ್ ಹೊಸ ಟೈರ್ ಹಾಕಿದ್ದಾರೆ. ಗಾಡಿನಲ್ಲಿ ಇಷ್ಟು ದಿನಕ್ಕೆ ಯಾವುದೇ ಒಂದು ಡೆಂಟು ಸ್ಕ್ರಾಚ್ ರೀಪೇಂಟ್ ಏನೂ ಆಗಿಲ್ಲ. ಗಾಡಿ ಜೆನ್ಯೂನ್ ಆಗಿದೆ. ಟೈಟಾನಿಯಂ, ಬೇರೆ ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬಂದ್ಬಿಡುತ್ತೆ. ಗಾಡಿ ತುಂಬ ಚೆನ್ನಾಗಿದೆ. ನಮ್ದು ಆಸ್ಕಿಂಗ್ 8,75,000 ಇದೆ. ನಿಮ್ಮ ಚಾನಲ್ ಕಡೆ 7,85,000 ಮಾಡ್ಕೊಡ್ತೀವಿ. 785ಗೆ ಫಿಕ್ಸರ್ ಪ್ರೈಸ್ ಅದು. 785 ಫಿಕ್ಸರ್ ಪ್ರೈಸ್ ಆಗುತ್ತೆ. ಓಕೆ, 7,85,000ಕ್ಕೆ ನೀವು ಮಾರ್ಕೆಟ್ನಲ್ಲಿ ಎಲ್ಲಿ ಬೇಕೋ ಚೆಕ್ ಮಾಡ್ಬೋದು. 2017 ಮಾಡಲ್ ಇಟ್ಕೊಂಡು 7 ಲಕ್ಷ ಕೇಳ್ತಾರೆ. ನಾನು 2019 ಅಕ್ಟೋಬರ್ ಗಾಡಿ 7,75,000 ಕೊಡ್ತೀನಿ. 7,75,000ಕ್ಕೆ. ಆ್ಯಕ್ಚುಲಿ ಪ್ರೈಸ್ ಡ್ರಾಪ್ ಆಗಿರೋದಲ್ವ ಸರ್ ಇವೆಲ್ಲ? ಸರ್ ನಾವು ಇವಾಗ ಎಲ್ಲ ಪ್ರೈಸ್ ಆಲ್ಮೋಸ್ಟ್ ಕಡಿಮೆ ಆಗಿದೆ ಸರ್. ನಮ್ಮ ಹತ್ರ ನಿಲ್ಸೋಕ್ಕೆ ಜಾಗ ಎಲ್ಲ, ಗಾಡಿ ಎಲ್ಲ ಆಲ್ಮೋಸ್ಟ್ ನಾವು ಎಲ್ಲ ಕ್ಲಿಯರೆನ್ಸ್ ಎಲ್ಲ ಥರನೇ ನಾನು ಕೊಡ್ತಾ ಇರೋದು. ಇವಾಗೆಲ್ಲ ಬೆಸ್ಟ್ ಪ್ರೈಸ್ ಇದೆ ಸರ್. ಈ ಗಾಡಿ ಬಿಫೋರ್ GST ಪ್ರೈಸ್ ಆಫ್ 8 ಲಕ್ಷ ಇತ್ತು ಕಸ್ಟಮರ್ ರೇಟು. ಇವಾಗ 7,75,000 ಇದೆ ಸರ್. ಇನ್ನೊಂದು ಏನು ಗೊತ್ತಾ, ಮಾರ್ಕೆಟ್ನಲ್ಲಿ ಎಕ್ಸಾಮ್ ಗಾಡಿ ಕಡಿಮೆ ಕೊಟ್ಬಿಡ್ತಾರೆ. ಏನೋ ಜಾಸ್ತಿ ಓಡಿಸಿದಾರೆ ಅಂತ ಕಡಿಮೆ ಕೊಟ್ಬಿಡ್ತಾರೆ. ಕ್ವಾಲಿಟಿ ಗಾಡಿ ಯಾರು ಕಡಿಮೆ ಕೊಡಲ್ಲ. ಗೋಲ್ಡ್ ಅಂದರೆ ಗೋಲ್ಡ್ ಥರ ಪ್ರೈಸ್ ಕೊಡಬೇಕು. ಹೌದು, ನೀವು ಕವರಿಂಗ್ ಪ್ರೈಸ್ ಕೊಟ್ಟರೆ ಗೋಲ್ಡ್ ಇರಲ್ಲ. ಪಕ್ಕ ಸರ್, ಪಕ್ಕ 100% ಒಳ್ಳೆ ಮಾತಂತ ಹೇಳ್ಬೋದು. ಸೊ ನೆಕ್ಸ್ಟ್ ಸರ್ ಕ್ರೆಟಾ ಸರ್. ಇದು E+ ವೇರಿಯಂಟು. ಇದಕ್ಕೂ 4 ಬ್ರ್ಯಾಂಡ್ ನ್ಯೂ ಟೈರ್ಸ್, ಯೋಕೋಮೋ ಟೈರ್ಸ್ ಹಾಕಿದ್ದಾರೆ. ಬೇರೆ 78,000 ಓಡಿದೆ. ಮಾರ್ಕೆಟ್ನಲ್ಲಿ ನಿಮಗೆ ತುಂಬ ಡಿಮ್ಯಾಂಡ್ ಇದೆ. ಕ್ರೆಟಾನಲ್ಲಿ ಡೀಸೆಲ್ ಗಾಡಿ ಇದು. ನಿಮ್ಗೆ ಪೆಟ್ರೋಲ್ ಗಾಡಿನೇ 8.5 ಲಕ್ಷ ಹೇಳ್ತಾರೆ. ನಾವು ಡೀಸೆಲ್ ಗಾಡಿ ನಿಮಗೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಕೊಡ್ತೀನಿ. 8,75,000 ಕೊಡ್ತೀನಿ. 875ಗೆ. ಹೌದು, ಡೀಸೆಲ್ ಗಾಡಿ ಸಿಂಗಲ್ ಓನರ್. ಇದಕ್ಕೂ ಕೂಡ 50,000 ಡೌನ್ ಪೇಮೆಂಟ್ ಆಗುತ್ತೆ ಸರ್. ಸರ್ ಪ್ರೊಫೈಲ್ ಚೆನ್ನಾಗಿರ್ಬೇಕು. ಒಂದು 50,000 1 ಲಕ್ಷ ಹೊರಡೆ ಬರುತ್ತೆ ಸರ್. 50,000 1 ಲಕ್ಷ.
ಓಕೆ 50,000 1 ಲಕ್ಷ ಡೌನ್ ಪೇಮೆಂಟಲ್ಲಿ ನೀವು ಏನಾದರೂ ಕ್ರೆಟಾ ಹುಡುಕ್ತಾ ಇದ್ರೆ ಅದು ಕೂಡ ಡೀಸೆಲ್ ವೇರಿಯಂಟು ಲೆಸ್ ಡ್ರಿವನ್ ಅಂದರೆ ಕಡಿಮೆ ಡ್ರಿವನ್ ಆಗಿರುವಂಥ ಗಾಡಿ ಇದನ್ನು ಕೂಡ ಪರ್ಚೇಸ್ ಮಾಡ್ಬೋದು 18-20+ ಮೈಲೇಜ್. ನಿಮ್ಗೆ ಆಫ್ಟರ್ ಮಾರ್ಕೆಟ್ ಸೀಟ್ ಕವರ್ಸ್, ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಹಾಕಿದ್ದಾರೆ. ಕ್ರೂಸ್ ಕಂಟ್ರೋಲ್ ಬಂದ್ಬಿಡುತ್ತೆ, ಬೇರೆ ಮ್ಯಾಗ್ ವೀಲ್ ಬರಲ್ಲ, ಮಿಕ್ಕಿದೆಲ್ಲ ಆಪ್ಷನ್ ಬಂದ್ಬಿಡುತ್ತೆ. ಓಕೆ, ಮ್ಯಾಗ್ ವೀಲ್ ಬಿಟ್ಟು ಪ್ರತಿಯೊಂದು ಕೂಡ ಫೀಚರ್ಸ್ ಇರುತ್ತೆ. ಸರ್ ಸ್ವಿಫ್ಟ್ ತೋರಿಸಿ ಡಿಸೈರ್ ತೋರಿಸಿಲ್ಲ ಅಂದರೆ ನನ್ನ ಸಬ್ಸ್ಕ್ರೈಬರ್ಸು ಕಾಮೆಂಟ್ ಎಲ್ಲ ಬೈತಾರೆ ಸರ್. ನನಗೆ ಸ್ವಿಫ್ಟ್ ಡಿಸೈರ್ ಕೂಡ ಇಟ್ಟಿದ್ದಾರೆ, ಅದು ಕೂಡ ವೈಟ್ ಕಲರ್ ಎಕ್ಸಲೆಂಟ್ ಕಂಡೀಷನ್ ಇರುವಂಥ ಗಾಡಿ. ಹೌದು. ಇದ್ರ ಬಗ್ಗೆ ಡೀಟೇಲ್ಸ್ ಸರ್ 2018 ಮಾಡಲ್, ಬೇರೆ 56,000 ಓಡಿದೆ. ನಿಮ್ಗೆ ಆಫ್ಟರ್ ಮಾರ್ಕೆಟ್ ಸೀಟ್ ಕವರ್ಸ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಹಾಕಿದ್ದಾರೆ. ವೈಟ್ ಕಲರ್ ಒರಿಜಿನಲ್ ಕರ್ನಾಟಕ ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ, ನಿಮಗೆ ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 6,25,000 ಇದೆ. ನಿಮ್ಮ ಚಾನಲ್ 5.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 5,50,000 5,50,000ಗೆ 18 ಮಾಡಲು. ಅದು ಕೂಡ ಪ್ರೊಫೈಲ್ ಚೆನ್ನಾಗಿದೆ, 0 ಡೌನ್ ಪೇಮೆಂಟ್ ಮಾಡ್ಬೋದು ಈ ಗಾಡಿಗೆ. 0 ಡೌನ್ ಪೇಮೆಂಟ್ ಅಲ್ಲಿ ನಿಮ್ಗೆ 2018 ಮಾಡಲ್ ಅಲ್ವಾ, ಆರಾಮ ಆಗುತ್ತೆ ಸರ್ ಅದು. 18 ಮಾಡಲ್ ಆದ್ರಿಂದ 0 ಡೌನ್ ಪೇಮೆಂಟ್ ಅಂದರೆ ಯಾವುದೇ ರೀತಿಯ ಮುಂಗಡ ಪಾವತಿ ಇಲ್ಲದೆ ಈ ಕಾರ್ದು ಕೂಡ ನೀವು ಖರೀದಿ. ಸಿಬಿಲ್ ಡಿಫಾಲ್ಟ್ ಇಲ್ಲ, ಸಿಬಿಲ್ ಸ್ಕೋರ್ ಚೆನ್ನಾಗಿದೆ, ಒಳ್ಳೆ ಪ್ರೊಫೈಲ್ ಇದೆ ಅಂದ್ರೆ 100% ನಾನು ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್, ಈ ಗಾಡಿದೆಲ್ಲ ಸರ್ ಹೆಸರೇಳೋದೇ ಬೇಡ ಸರ್, ಬಂದು ಗಾಡಿಗೆ ಹಿಂಗೆ ತಟ್ಟಿದ್ರೆ ಇದ್ರದ್ದು ಗಟ್ಟಿ ಬಿಲ್ಡ್ ನೋಡೇ ಗೊತ್ತಾಗ್ಬಿಡುತ್ತೆ ಸರ್ ಇದು ಟಾಟಾ ಗಾಡಿ ಅಂತ. ಹೌದು, ಹೇಳಿ ಸರ್ ಡೀಟೇಲ್. ಸರ್ 5 ಸ್ಟಾರ್ ರೇಟಿಂಗ್ ಇರೋ ಗಾಡಿ ಇದು. ಟಾಟಾ ಪಂಚು ಕ್ರಿಯೇಟಿವ್ ಟಾಪ್ ಎಂಡ್ ಗಾಡಿ ಇದು. ಬೇರೆ ಸನ್ ರೂಫ್ ಬರಲ್ಲ, ಮಿಕ್ಕಿದ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ. ಮ್ಯಾಗ್ ವೀಲ್ಸ್, ಪುಷ್ ಬಟನ್ ಸ್ಟಾರ್ಟ್ಸ್ ಆ ಥರ. ಬೇರೆ 22 ಮಾಡಲ್, ಬೇರೆ 23,000 ಓಡಿದೆ. 23,000 ಹೊಸ ಗಾಡಿ ಇವತ್ತು ಆಲ್ಮೋಸ್ಟ್ ನಿಮ್ಗೆ 11 ಲಕ್ಷ ಮೇಲೆ ಇದೆ. ನಮ್ದು ಆಫರ್ ಪ್ರೈಸ್ ಬಂದ್ಬಿಟ್ಟು 7,25,000 ಕೊಡ್ತೀನಿ ಸರ್. 7,25,000 ಕೊಡ್ತೀನಿ. 22 ಮಾಡಲ್, ಬೇರೆ 23,000 ಓಡಿದೆ, ಸಿಂಗಲ್ ಓನರ್ ಗಾಡಿ. 7,25,000. ಹೌದು, ಪೆಟ್ರೋಲ್ ಆಟೋಮೆಟಿಕ್ ಗಾಡಿ ಇದು. ಪೆಟ್ರೋಲ್ ಆಟೋಮೆಟಿಕ್, ಅಲವೆಲ್ಸ್, ಏರ್ ಬ್ಯಾಗು, ABS ಪ್ರತಿಯೊಂದು ಕೂಡ ಅಂದರೆ ಪ್ರತಿಯೊಂದು ಫೀಚರ್ಸ್. ಈ ಕಲರ್ ಬಂದ್ಬಿಟ್ಟು ನಿಮ್ಗೆ ಬೇರೆ ಟಾಪ್ ಎನ್ನಲ್ಲಿ ಬರೋದು ಎಲ್ಲ ಫುಲ್ ಡಿಮ್ಯಾಂಡ್ ಇರೋ ಕಲರ್ ಸರ್ ಇದು. ಓಕೆ, ಗಾಡಿ ಚೆನ್ನಾಗಿದೆ. ಓಕೆ, ಟಾಟಾ ಪಂಚ್ ಬೇಕಂತ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತೀರಲ್ವಾ, ಸೊ ನೋಡಿ ನಿಮಗೋಸ್ಕರ ಒಂದು ಟಾಟಾ ಪಂಚ್ ಇದೆ, ಸೊ ಬೇಕು ನಾವು ವಿಸಿಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಸರ್ ಮಾರುತಿ XL6. ಸರ್ XL6 ಇದು ಒಳ್ಳೆ ಆಫರ್ನೇ ಹೇಳ್ಬೋದು. 23 ಮಾಡಲ್ ಅಕ್ಟೋಬರ್ ಗಾಡಿ. ಇವತ್ತು ಮಾರ್ಕೆಟ್ ಪ್ರೈಸ್ಗಿಂತ ಒಂದು 5 ಲಕ್ಷ ಗಂಟೆ ಕಡಿಮೆ ಕೊಡ್ತೀವಿ. ಇವತ್ತು ಆನ್ ರೋಡ್ ಹೊಸ ಗಾಡಿ ಏನು ರೇಟ್ ಅದಕ್ಕಿಂತ ಒಂದು 5 ಲಕ್ಷ ಗಂಟೆ ಕಡಿಮೆ ಬರುತ್ತೆ. 23 ಅಕ್ಟೋಬರ್ ಗಾಡಿ, ಬರೀ 33,000 ಓಡಿದೆ. ಅಲ್ಫಾ ಟಾಪ್ ಎಂಡ್ ಗಾಡಿ. ನಿಮಗೆ ಪುಷ್ ಬಟನ್ ಸ್ಟಾರ್ಟು, 360 ಡಿಗ್ರಿ ಕ್ಯಾಮ್ರಾ, ಡ್ಯುಯಲ್ ಟೋನ್ ಮ್ಯಾಗ್ ವೀಲ್ಸ್ ಆ ಥರ ಎಲ್ಲ ಬಂದ್ಬಿಡುತ್ತೆ ನಿಮಗೆ. ಓಕೆ, ಪ್ರೊಜೆಕ್ಟ್ ಹೆಡ್ಲಾಂಪ್ಸ್, DRL ಆ ಥರ ಬಂದ್ಬಿಡುತ್ತೆ ಸರ್. ಬೆಸ್ಟ್ ಪ್ರೈಸ್ 12 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 12 ಲ್ಯಾಕ್ಸ್. 12 ಲ್ಯಾಕ್ಸ್ ಡೌನ್ ಪೇಮೆಂಟ್ ಸರ್. ಹಾಗಾದ್ರೆ ಇದಕ್ಕೆ ಸರ್ ಒಂದು 2 ಲಕ್ಷ ಡೌನ್ ಪೇಮೆಂಟ್ ಮಾಡಿದೆ ಸರ್. 2 ಲ್ಯಾಕ್ಸ್. ಓಕೆ, 12 ಲಕ್ಷ ನಿಮಗೆ ಗಾಡಿ ಸಿಗುತ್ತೆ. ಇದು ಬಂದು ನಿಮಗೆ ಪೆಟ್ರೋಲ್ ವೇರಿಯಂಟ್ ಇರುತ್ತೆ. ಆದರೂ ಕೂಡ ನಿಮಗೆ ಮೈಲೇಜ್ ಅಂತ ಹೇಳಿದ್ರೆ 70+ ಅಂದರೆ 17ಕ್ಕಿಂತ ಹೆಚ್ಚಿನ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಒಳ್ಳೆ ಮೈಲೇಜ್ ಬರುವಂಥ ನಿಮಗೆ ಗೊತ್ತು. ಮಾರುತಿ ಸುಜುಕಿ ಬಗ್ಗೆ ನಾನು ಹೇಳಿರುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಬೇಕನ್ನೋರು ಗೊತ್ತಿರುತ್ತೆ. ಸೊ ಬೇಕನ್ನೋರು ವೀಡಿಯೋ ಮೇಲೆ ಇರುವಂಥ ಒಂದು ನಂಬರ್ ಕರೆ ಮಾಡಬೇಕಾಗುತ್ತೆ. ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಪೂರ್ತಿ ವಿಳಾಸನ ನಾನು ಎಲ್ಲನೂ ಕೂಡ ಮೆನ್ಷನ್ ಮಾಡಿರ್ತೀನಿ, ಬೇಕನ್ನೋರು ವಿಸಿಟ್ ಮಾಡ್ಬೋದು. ನೆಕ್ಸ್ಟ್ ಸರ್ 2015 ಮಾಡಲ್ ಇನೋವಾ 2.5 VX ವೇರಿಯಂಟ್ ಇದು. 7 ಸೀಟರ್, ಹೊಸ ಸೀಟ್ ಕವರ್ಸ್ ಹಾಕಿದ್ದಾರೆ, ಬ್ರಾಂಡೆಡ್ ಸೀಟ್ ಕವರ್ಸ್. ಬೇರೆ 92,000 ಓಡಿದೆ, ಸಿಂಗಲ್ ಓನರ್ ಇದೆ ಗಾಡಿ ಸರ್. ಓಕೆ, ಗಾಡಿ ಏನು ಮಾತಾಡೋ ಅವಶ್ಯಕ ಇಲ್ಲ. VX ವೇರಿಯಂಟ್ ಟಾಪ್ ಎಂಡ್ ಗಾಡಿ ಇದು. ಗಾಡಿ ತುಂಬ ಚೆನ್ನಾಗಿದೆ. 92,000 ಓಡಿದೆ ಸರ್. ಗಾಡಿ ತುಂಬ ಚೆನ್ನಾಗಿದೆ. ಏನು ಹೇಳಿದೆ ಸರ್ ಪ್ರೈಸ್ ಇದಕ್ಕೆ? ಸರ್ ಈ ಗಾಡಿ ನಮ್ಮದು ಫೈನಲ್ 12.5 ಲಕ್ಷ ಆಗುತ್ತೆ ಸರ್. 1250 ಆಗುತ್ತೆ. 1250. ಓಕೆ, 12,50,000. ಇದಕ್ಕೆ ಸರ್ ಲೋನ್ ಎಲ್ಲ ಇದಕ್ಕೆ ಸರ್ 3 ಲ್ಯಾಕ್ಸ್ ಡೌನ್ ಪೇಮೆಂಟ್ ಮಿಕ್ಕಿದ ಲೋನ್ ಮಾಡ್ಬೋದು ಸರ್. ಓಕೆ, 3 ಲ್ಯಾಕ್ಸ್ವರೆಗೂ ಕೂಡ ಡೌನ್ ಪೇಮೆಂಟ್ ಕಟ್ಟಬೇಕಾಗುತ್ತೆ. ಸೊ ಇನ್ನು ಮಿಕ್ಕಿದ ನೀವು ಲೋನು ಅಂದರೆ ಸೊ ಬ್ಯಾಂಕಿನ ಫುಲ್ ರೈಸಿಂಗ್ ನಂಬರ್ ಇದೆ. ಗಾಡಿ ಚೆನ್ನಾಗಿದೆ, ಒರಿಜಿನಲ್ ಇದೆ, ಯಾವುದು ಡೆಂಟು ಸ್ಕ್ರಾಚು ರೀಪೇಂಟ್ ಆ ಥರ ಏನಾಗಿಲ್ಲ, ಎಲ್ಲ ಒರಿಜಿನಲ್ ಗ್ಲಾಸ್ ಇದೆ. ಗಾಡಿ ತುಂಬ ಚೆನ್ನಾಗಿದೆ ಸರ್. ಓಕೆ ಸರ್, ನೋಡೋಣ ಸರ್. ನಮ್ಮ ಇನೋವಾ ಬೇಕು ಅಂತ ತುಂಬ ಜನ ಕೇಳ್ತಾನೆ ಇರ್ತಾರೆ. ಸೊ ಅಂಥವ್ರಿಗೆ ಒಳ್ಳೆ ಬಂಪರ್ ಆಫರಲ್ಲೇ ಕೊಡಿ. ಸೊ ನೆಕ್ಸ್ಟ್ ಸರ್ 2019 ಮಾಡಲ್ 2.8 ZX ಆಟೋಮೆಟಿಕ್ ಗಾಡಿ ಇದು. ಓಕೆ, ನಿಮ್ಗೆ 1,22,000 ಓಡಿದೆ, ಸಿಂಗಲ್ ಓನರ್ ಇದೆ. ನಿಮಗೆ 7 ಏರ್ ಬ್ಯಾಗ್ ಬಂದ್ಬಿಡುತ್ತೆ, ಲೆದರ್ ಸೀಟ್ ಕವರ್ಸು, ಪುಷ್ ಬಟನ್ ಸ್ಟಾರ್ಟು ಆ ಥರ, ಆಟೋಮೆಟಿಕ್ AC, ಕ್ರೂಸ್ ಕಂಟ್ರೋಲ್ ಎಲ್ಲ ಬಂದ್ಬಿಡುತ್ತೆ ಸರ್. ಪ್ರೊಜೆಕ್ಟ್ ಹೆಡ್ಲಾಂಪ್ಸು ಎಲ್ಲ ಬರುತ್ತೆ. ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 22 ಲಕ್ಷ ಇದೆ. ನಿಮ್ಮ ಚಾನಲ್ ಕಡೆ 20,50,000 ಮಾಡ್ಕೊಡ್ತೀವಿ ಸರ್. 20,50,000 ಮಾಡ್ಕೊಡ್ತೀವಿ. ಓಕೆ, 20,50,000ಕ್ಕೆ 2019 ಮಾಡಲ್ ಸಿಂಗಲ್ ಓನರ್ ಸರ್. ಓಕೆ, ಎಷ್ಟು ಓಡಿದೆ ಅಂದ್ರಿ ಸರ್ ಇದು? 1,22,000 ಓಡಿದೆ. ಓಕೆ, 22 ಓಡಿದೆ ಸರ್. ಓಕೆ, ಸೊ ನೋಡಿದ್ರಲ್ಲ, ಇನೋವಾ ಬೇಕಾ ಕ್ರಿಸ್ಟಾ ಬೇಕಾ? ಸೊ ನಿಮ್ಗೆ ಯಾವ್ದು ಬೇಕೋ ನೀವು ಅದು ಎಲ್ಲನೂ ಕೂಡ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಎಲ್ಲನೂ ಕೂಡ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ ಅಂತ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ. ಸೊ ಬೇಕು ಅನ್ನೋರು ಪ್ರೊಸೀಡ್ ಮಾಡ್ಬೋದು. ಸರ್ ಎಲ್ಲರೂ ಫಾರ್ಚುನರ್ ಹುಡುಕ್ತಾ ಇರ್ತಾರೆ. ತುಂಬ ಕಡಿಮೆ ಓಡಿರಬೇಕು ಅಂದರೆ ಎಷ್ಟು ಕಿಲೋಮೀಟರ್ ಓಡಿರೋ ಸಿಗ್ಬೋದು ಸರ್ ನಿಮ್ಮ ಹತ್ರ? ಸರ್ ನಮ್ಮ ಹತ್ರ 63,000 ಓಡಿದೆ, ಸಿಂಗಲ್ ಓನರ್ ಗಾಡಿ ಇದೇನಾ? ಹೌದು. ಓಕೆ, 63,000 ಕಿಲೋಮೀಟರ್ 4x2 ಡೀಸೆಲ್ ಆಟೋಮ್ಯಾಟಿಕ್. ನಿಮಗೆ ಬೇರೆ 63,000 ಓಡಿದೆ, ಸಿಂಗಲ್ ಓನರ್. 2018 ನವಂಬರ್ ಗಾಡಿ ಇದು. ಓಕೆ, ನೋಡಿ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಸೊ ನೀವು ನೋಡ್ತಾ ಬೋದು, ಇಂಟೀರಿಯರ್ ಕೂಡ ತುಂಬಾ ಕ್ಲಾಸ್ ಮೇಂಟೈನ್ ಮಾಡಿದ್ದಾರೆ. ನಿಮಗೆ ಇದರಲ್ಲಿ ಆಲ್ಫೋ ಪವರ್ ವಿಂಡೋ ಪವರ್ ಸ್ಟೀರಿಂಗ್, AC ಸಿಸ್ಟಮ್, ಸ್ಟೀರಿಂಗಲ್ಲಿ ಮೌಂಟ್ ಕಂಟ್ರೋಲ್, ಮಿರರ್ ಅಡ್ಜಸ್ಟ್ಮೆಂಟ್, ಕ್ರೂಸ್ ಕಂಟ್ರೋಲು, ರೇರ್ AC, ಹೀಗೆ ಪ್ರತಿಯೊಂದು ಫೀಚರ್ಸ್ ಕೂಡ ಇರುವಂಥದ್ದು. ಅಂದರೆ ಇದರಲ್ಲಿ ನಿಮ್ಗೆ ಯಾವುದೂ ಫೀಚರ್ಸ್ ಇಲ್ಲ ಅಂತಲೇ ಹೇಳೋವಾಗಿಲ್ಲ.
ಪ್ರತಿಯೊಂದು ಕೂಡ ಫೀಚರ್ಸ್ ಬರುತ್ತೆ. ಮೈಲೇಜ್ ಎಲ್ಲ ನಿಮಗೆ ಗೊತ್ತಿರುತ್ತೆ ಫಾರ್ಚುನರ್ದು, ಸೊ ನಾನು ಹೇಳುವಂಥ ಅವಶ್ಯಕತೆ ಇರೋದಿಲ್ಲ. ಅಲೋವಿಲ್ಸ್ ಕೂಡ ಚೆನ್ನಾಗಿರುತ್ತೆ ಮತ್ತು ನಿಮಗೆ ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಬೋದು. ಯಾವುದೇ ರೀತಿ ನಿಮಗೆ ಚೇಂಜ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ತುಂಬಾ ಕ್ಲಾಸ್ ಮೇಂಟೈನ್ ಆಗಿರುವಂಥ ಫಾರ್ಚುನರ್ ಆದರೂ ಹುಡುಕ್ತಾ ಇದ್ರೆ ಅದು ಕೂಡ ಡೀಸೆಲ್ ವೇರಿಯಂಟು, ಖಂಡಿತವಾಗಿ ಇದನ್ನು ಕೂಡ ಪ್ರಿಫರ್ ಮಾಡ್ಬೋದು. ಏನಿದೆ ಸರ್ ಪ್ರೈಸ್ ಇದು? ಸರ್ 2018 ನವೆಂಬರ್ ಗಾಡಿ KA01 ರಿಜಿಸ್ಟ್ರೇಷನ್ ಫ್ಯಾನ್ಸಿ ನಂಬರ್ ಬರುತ್ತೆ ಇದು. ನಮ್ದು ಆಸ್ಕಿಂಗ್ ಪ್ರೈಸ್ 33 ಲಕ್ಷ ಇದೆ. ನಿಮ್ಮ ಚಾನಲ್ ಕಡೆ ಬಂದ 31 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 3150 ಬೇರೆ 63,000 ಓಡಿದೆ ಒರಿಜಿನಲ್ ಗಾಡಿ ಇದು. ಓಕೆ, ಇದಕ್ಕೆ ಸರ್ ಡೌನ್ ಪೇಮೆಂಟ್ ಎಷ್ಟಾಗ್ಬೋದು? ಒಂದು 5 ಲಕ್ಷ ಸರ್. 5 ಲ್ಯಾಕ್ಸ್ ಇದಕ್ಕೂ ಕೂಡ ಫಾರ್ಚುನರ್ಗೂ ಕೂಡ. ಓಕೆ, ಕ್ರಿಸ್ಟಾ ಬೇಕಾ 5 ಲ್ಯಾಕ್ಸ್ ಡೌನ್ ಪೇಮೆಂಟ್, ಫಾರ್ಚುನರ್ ಬೇಕಾ? ಫಾರ್ಚುನರ್ ನೋಡೋಲ್ಲ ಫುಲ್ ಕ್ಯಾಶ್ ತೊಗೊಂಡು ಬಂದ್ಬಿಡ್ತಾರೆ ಸರ್. ಯಾರು ಲೋನ್ ಕೇಳಲ್ಲ. ಲೋನ್ ಬೇಕಂದ್ರೆ ಮಾಡಿಸ್ಕೊಡ್ತೀನಿ, ಏನು ಪರವಾಗಿಲ್ಲ. ಓಕೆ ಸರ್, ನೀವು ನೋಡ್ತಾ ಬೋದು XUV500 ಇರುತ್ತೆ, ಇನ್ನೂ 2 ಕ್ರಿಸ್ಟಾಗಳಿರುತ್ತೆ, ಜೊತೆಗೆ ಮಹೇಂದ್ರ ಥಾರ್ ಎಲ್ಲರ ಡ್ರೀಮ್ ವೆಹಿಕಲ್ ಅದು ಕೂಡ ಇರುತ್ತೆ. ಇಷ್ಟು ಡೀಟೇಲ್ಸ್ ಇವಾಗ ತಿಳಿಸ್ಕೊಡ್ತೀವಿ ಸರ್. XUV500 ಸರ್ XUV500 W6 ವೇರಿಯಂಟ್ ಇದು. 2016 ಮಾಡಲ್ ಸಿಂಗಲ್ ಓನರ್. ಬರೀ 82,000 ಹೊಡಿದೆ. ಶೋರೂಮ್ ರೆಕಾರ್ಡ್ ಇದೆ ಸರ್. ಶೋರೂಮ್ ರೆಕಾರ್ಡ್ ಇರುತ್ತೆ. ಸಿಸ್ಟಮ್, ಲೆದರ್ ಸೀಟ್ ಕವರ್, LED DR ಹೆಡ್ಲೈಟ್ಸ್ ಎಲ್ಲ ಬಂದ್ಬಿಡುತ್ತೆ ನಿಮಗೆ. ಡ್ಯುಯಲ್ ಏರ್ ಬ್ಯಾಗ್, ABS ಸ್ಟೇರಿಂಗ್ ಕಂಟ್ರೋಲ್, ಆಟೋಮೆಟಿಕ್ AC ಎಲ್ಲ ಬಂದ್ಬಿಡುತ್ತೆ. ಎಷ್ಟು ಹೊಡಿದೆ ಸರ್ ಇದು? ಸರ್ ಬರೀ 87,000, 87,000 ನೋಡಿದೆ ಸರ್. ಓಕೆ, 87,000 ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಈ ಗಾಡಿ ನಿಮಗೆ ನಾವು ಆಸ್ಕಿಂಗ್ ಪ್ರೈಸ್ 8,75,000 ಇದೆ. ನಿಮ್ಮ ಚಾನಲ್ ಕಡೆ ಮುಂದೆ 8 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 8 ಲಕ್ಷ. 8 ಲಕ್ಷ. ಇದಕ್ಕೆ ಸರ್ ಡೌನ್ ಪೇಮೆಂಟ್ ಎಷ್ಟಾಗ್ಬೋದು? 1 ಲಕ್ಷ ಮಾಡಿ ಸರ್ ಸಾಕು. 1 ಲಕ್ಷ ಡೌನ್ ಪೇಮೆಂಟ್. 1 ಲಕ್ಷ ಮಾಡಿ ಮಿಕ್ಕಿ ಲೋನ್ ಕೊಡ್ತೀವಿ ಸರ್. XUV500 ಅದು ಕೂಡ W6. ನೆಕ್ಸ್ಟ್ ಸರ್ ಇನೋವಾ ಕ್ರಿಸ್ಟಾ ಎರಡಿದೆ. ಒನ್ ಬೈ ಡೀಟೇಲ್ ತಿಳಿಸ್ಕೊಡೋಣ. ಸೊ ಹೇಳಿ ಸರ್. 2019 VX ವೇರಿಯಂಟ್ ಇದು. ಸಿಂಗಲ್ ಓನರ್ ಇದೆ. ಓಕೆ, ಬರೀ 90,000 ಓಡಿದೆ. ನಿಮ್ಮ ಟಚ್ ಸ್ಕ್ರೀನ್, ಆಡಿಯೋ ಸಿಸ್ಟಮ್, ಫ್ಯಾಬ್ರಿಕ್ ಸೀಟ್ ಕವರ್ ಎಲ್ಲ ಬಂದ್ಬಿಡುತ್ತೆ ಸರ್. ಓಕೆ, ಎಷ್ಟು ಹೊಡಿದೆ ಅಂದ್ರೆ ಇದು? ಸರ್ ಬರೀ 90,000 ಓಡಿದೆ. ಯಾವ ವೇರಿಯಂಟ್ ಬರುತ್ತೆ ಇದು? VX ವೇರಿಯಂಟ್ ಸರ್. 8 ಸೀಟರ್ ಮಾರ್ಕೆಟಲ್ಲಿ ಫುಲ್ ಡಿಮ್ಯಾಂಡ್ ಇದೆ. 8 ಸೀಟರ್ ವೇರಿಯಂಟ್ ಇದು. ಓಕೆ, ಇದು ಬಂದು ನಿಮಗೆ 8 ಸೀಟರ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲು, ಮಿರರ್ ಅಡ್ಜಸ್ಟ್ಮೆಂಟು, ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಇರುವಂಥ ಇನೋವಾ ಕ್ರಿಸ್ಟಾ. ಸೊ ನಿಮಗೆ ಗೊತ್ತಿರುತ್ತೆ ಇನೋವಾ ಕ್ರಿಸ್ಟಾ ಬಗ್ಗೆ ಎಲ್ಲ ತುಂಬ ಹೇಳುವಂಥ ನೆಸೆಸಿಟಿ ಇರೋದಿಲ್ಲ. ಇದರಲ್ಲಿ ನಿಮಗೆ ಅಲೋವಿಲ್ಸ್ ಇರುತ್ತೆ, ಟೈರ್ ಕಂಡೀಷನ್ ಚೆನ್ನಾಗಿರುತ್ತೆ. ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನಿಮಗೆ. 7 ಸೀಟರ್ ಸಿಗ್ಬಿಡುತ್ತೆ, 8 ಸೀಟರ್ ಗಾಡಿ ಸಿಗಲ್ಲ. ಓಕೆ, ರೂಫ್ AC ಎಲ್ಲ ಬಂದ್ಬಿಡುತ್ತೆ. ಗಾಡಿ ತುಂಬ ಚೆನ್ನಾಗಿದೆ. ನಮ್ದು ಆಸ್ಕಿಂಗ್ ಪ್ರೈಸ್ 22 ಲಕ್ಷ ಇದೆ. ಬೆಸ್ಟ್ ಆಫರ್ ಪ್ರೈಸ್ 20,25,000 ಮಾಡ್ಕೊಡ್ತೀವಿ. 20 ಲಕ್ಷ 25,000 ಮಾಡ್ಕೊಡ್ತೀವಿ. 2025. ಓಕೆ, 20,25,000 ಫೈನಲ್ ಪ್ರೈಸ್. ಈ ಇಯರ್ ಏನಿದೆ ಅದೇ ಪ್ರೈಸ್. ಹೌದು ಸರ್, ಬಟ್ ಲ್ಯಾಕ್ಸಲ್ಲಿ ಇರುತ್ತೆ ಅಷ್ಟೇ. ಹೌದು. ಓಕೆ, 20,25,000ಕ್ಕೆ ನಿಮಗೆ ಈ ಇನೋವಾ ಕ್ರಿಸ್ಟಾ ಕೂಡ ಸಿಗುತ್ತೆ. ಡೌನ್ ಪೇಮೆಂಟ್ ಆಲ್ರೆಡಿ ಹೇಳಿದ್ದಾರೆ. ಒಂದು 3 ಲಕ್ಷ ಆದರೂ ಬೇಕಾ ಸರ್ ಇದಕ್ಕೆ? ಸರ್ 3 ಲಕ್ಷ to 5 ಲಕ್ಷ ಸರ್. 3 lakh to 5 lakhs. ಓಕೆ, 3 to 5 ಡೌನ್ ಪೇಮೆಂಟಲ್ಲಿ ಸೊ ನಿಮ್ಗೆ ಇದು ಕೂಡ ಸಿಗುತ್ತೆ. ಸೊ ನೆಕ್ಸ್ಟ್ ಸರ್ 2015 ಇನೋವಾ ಇದು. ಬರೀ 66,000 ಹೊಡಿದೆ. ಶೋರೂಮ್ ರೆಕಾರ್ಡ್ ಇದೆ. ಓಕೆ, ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಗಾಡಿ ಯಾವುದು ಡೆಂಟು ಸ್ಕ್ರಾಚ್ ರೀಪೇಂಟ್ ಆ ಥರ ಏನೂ ಆಗಿಲ್ಲ. ಒರಿಜಿನಾಲಿಟಿ ಇದೆ ಗಾಡಿ ಇದು. ನೋಡ್ಬೋದು ಗಾಡಿ 7 ಸೀಟರ್ ಗಾಡಿ ಇದು. ಇದು ಬಂದು ನಿಮಗೆ VX ವೇರಿಯಂಟ್ ಟಾಪ್ ಎಂಡ್ ಮಾರಿರೋದು. ಓಕೆ, ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲು, ಏರ್ ಬ್ಯಾಗು, ABS, ರೂಫ್ ACಗೆ ಪ್ರತಿಯೊಂದು ಫೀಚರ್ಸ್ ಇರುವಂಥ ಗಾಡಿ. ಸೊ ಇದು ಕೂಡ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಬನ್ನಿ ಈಗ ಇದ್ರದ್ದು ಪ್ರೈಸು ಕೂಡ ಏನಿದೆ ಅದನ್ನು ಕೂಡ ತಿಳಿಸ್ಕೊಡ್ತೀವಿ. ಇದು ಸರ್ ಗಾಡಿ ಅಂತೂ ಚೆನ್ನಾಗಿದೆ. ಏನು ಹೇಳ್ತಾ ಇದ್ದೀರಿ ಸರ್ ಪ್ರೈಸ್ ಇದಕ್ಕೆ? ಈ ಗಾಡಿ ಬೆಸ್ಟ್ ಪ್ರೈಸ್ 11,25,000 ಮಾಡ್ಕೊಡ್ತೀವಿ. 11,25,000 ಮಾಡ್ಕೊಡ್ತೀವಿ. 11,25,000ಕ್ಕೆ. ಹೌದು. ಓಕೆ, 11,25,000ಗೆ ಸೊ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ. ಸೊ ಬೇಕು ಅನ್ನೋರು ಈ ಇನೋವಾ ಕ್ರಿಸ್ಟಾ ಬೇಕಾ ಇಲ್ಲ ಇನೋವಾ ಬೇಕಾ, ಸೊ ನಿಮ್ಗೆ ಯಾವ್ದು ಬೇಕು ನೀವು ಡಿಸೈಡ್ ಮಾಡ್ಕೋಬೋದು. ತುಂಬಾ ಎಕ್ಸಲೆಂಟ್ ಕಂಡೀಷನಲ್ಲಿ ಇರಬೇಕು ಸರ್. ನಂಗೆ ಇನೋವಾ ಕ್ರಿಸ್ಟಾನೇ ಬೇಕು ಸರ್. ಕಡಿಮೆನೂ ಓಡಿರಬೇಕು ಸರ್, ಬೆಸ್ಟ್ ಪ್ರೈಸಲ್ಲಿ ಇರಬೇಕು ಸರ್, ನಂಗೆ ಲೋನು ಕೂಡ ಆಗಬೇಕು ಸರ್. ಗಾಡಿ ನೋಡಿದ್ರೆ ರೋಡಲ್ಲಿ ಹೋಗೋರಲ್ಲ, ನನ್ನ ಗಾಡಿನ ನೋಡಬೇಕು ಅನ್ನೋರಿಗೆ ಇನೋವಾ ಕ್ರಿಸ್ಟಾ ಅದು ಕೂಡ Z ವೇರಿಯಂಟು. ಸೊ ನೀವು ನೋಡ್ತಾ ಬೋದು ವಿತ್ ಫ್ಯಾನ್ಸಿ ನಂಬರ್ ಇರುತ್ತೆ. 5577 ಯಾರಿಗೆ 57 ಯಾರ್ಯಾರು ಫ್ಯಾನ್ಸಿ ನಂಬರ್ ಅಂತ ಅನ್ಸುತ್ತೆ, ಯಾರ್ಯಾರು ಲಕ್ಕಿ ನಂಬರ್ ಇರುತ್ತೆ ಅವರೆಲ್ಲನೂ ಕೂಡ ಕಾಲ್ ಮಾಡ್ಬೋದು. ಸೊ ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ, ತದನಂತರ ಕಾರ್ದು ಡೀಟೇಲ್ಸ್ಗೆ ಪಿಚ್ಚಿನ ಹಾಕ್ತೀನಿ. ಸೊ ನಿಮಗೆ ಇಂಟೀರಿಯರ್ ಅಂತ ಹೇಳೋದಾದ್ರೆ ನಿಮಗೆ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲು, ಮಿರರ್ ಅಡ್ಜಸ್ಟ್ಮೆಂಟು, ರೂಫ್ AC, ಏರ್ ಬ್ಯಾಗ್, ABS, ಪುಷ್ ಸ್ಟಾರ್ಟ್ ಬಟನ್ಗೆ ಪ್ರತಿಯೊಂದು ಕೂಡ ಇರುವಂಥದ್ದು. ಇದರಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ. ಇದು ಬಂದು ನಿಮಗೆ 2.4 Z ವೇರಿಯಂಟ್, ಅಂದರೆ ಫುಲ್ಲಿ ಟಾಪ್ ಎಂಡ್ ಅಂತ ಹೇಳ್ಬೋದು. ಬ್ಯಾಕ್ ವೈಫರ್, ಡೀಪ್ ಫಾಗ್ ಪ್ರತಿಯೊಂದು ಕೂಡ ಬರುವಂಥ ಇನೋವಾ ಕ್ರಿಸ್ಟಾ. ಸೊ ಈ ಗಾಡಿ ಅಂತೂ ನಾವು ನಿಮ್ಗೆ ತೋರಿಸ್ಕೊಟ್ಟಿದ್ದೀವಿ. ಎಕ್ಸಲೆಂಟ್ ಕಂಡೀಷನ್ ಇರುವಂಥ ಈ ಗಾಡಿದು ಡೀಟೇಲ್ಸ್ ಕೂಡ ಈಗಲೇ ತಿಳಿಸ್ಕೊಡ್ತೀವಿ. ಸರ್ ಇದ್ರ ಬಗ್ಗೆ ಡೀಟೇಲ್ ಹೇಳಿ ಸರ್. ಸರ್ ಇದು ಒರಿಜಿನಲ್ ಕರ್ನಾಟಕ ಗಾಡಿ ಇದು. 23 ಮಾಡಲ್ ಸೆಪ್ಟೆಂಬರ್ ಗಾಡಿ ಇದು. ಸಿಂಗಲ್ ಓನರ್ ಇದೆ. ಬರೀ 29,000 ಓಡಿದೆ. ಆ ಸೀಟ್ ಕವರ್ ಬಿಚ್ಚಿಲ್ಲ. ಇವತ್ತು ಶೋರೂಮ್ನ ಗಾಡಿ ಇಟ್ಕೊಂಡು ಬಂದು ಹೆಂಗಿರುತ್ತೆ ಅದೇ ಥರ ಇದೆ. ಫುಲ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ ನಿಮ್ಗೆ. ಆಫ್ಟರ್ ಮಾರ್ಕೆಟ್ ಹೆಡ್ಲೈಟ್ಸು ಮತ್ತು ಫೋಗ್ ಲೈಟ್ಸ್ ಎಲ್ಲ ನಿಮಗೆ ಮೋಕೋ ಬ್ರ್ಯಾಂಡ್ಸ್ ಹಾಕಿದ್ದಾರೆ. ನಿಮಗೆ ಗಾಡಿ ಮಾತ್ರ ಒಂದು 3 ಲಕ್ಷ ಖರ್ಚು ಮಾಡಿದ್ದಾರೆ. ನಿಮ್ಗೆ ಫುಲ್ ಫಿಟ್ಟಿಂಗ್ಸ್ ಹಾಕಿ ಗಾಡಿಯಲ್ಲಿ ಏನು 1 ರೂಪಾಯಿ ಎಕ್ಸ್ಟ್ರಾ ಫಿಟ್ಟಿಂಗ್ ಏನೂ ಇಲ್ಲ. ನಿಮ್ದೆಲ್ಲ 1 ರೂಪಾಯಿ ಖರ್ಚಿಲ್ಲ. ಫುಲ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅವರೇ 3 ಲಕ್ಷಕ್ಕೆ ಹಾಕಿದ್ದಾರೆ. ಓಕೆ, ಈ ಗಾಡಿನ ನಮ್ದು ಬೆಸ್ಟ್ ಆಫರ್ ಪ್ರೈಸ್ 29,95,000 ಕೊಡ್ತೀವಿ ಸರ್. ಫಿಕ್ಸರ್ ಪ್ರೈಸ್ ಆಗುತ್ತೆ ಅದು. 29,95,000 ಫಿಕ್ಸರ್ ಪ್ರೈಸ್. ಬಾರ್ಗೇನಿಂಗ್ ಇಲ್ಲ ಸರ್. ಅದು ಬಾರ್ಗೇನಿಂಗ್ ಇಲ್ಲ, ಫಿಕ್ಸ್ಡೇ. ಎಲ್ಲಿ ಬೇಕು ಚೆಕ್ ಮಾಡಿ. ಇಷ್ಟು ಕಡಿಮೆ ಹೊಡಿರೋ ಗಾಡಿ ಯಾರ ಹತ್ರನೂ ಇಲ್ಲ. ಇಷ್ಟು ಕಡಿಮೆ ಹೊಡಿರೋ ಗಾಡಿ ಬೇಕಂದ್ರೆ ನೀವು ಹೊಸ ಗಾಡಿಗೆ ಹೋಗಬೇಕು. ಹೊಸ ಗಾಡಿ ತೊಗೊಂತೀರಾ ನೀವು ಫಿಟ್ಟಿಂಗ್ಗೆ ಖರ್ಚು ಮಾಡಬೇಕು. ಎಲ್ಲ ಫಿಟ್ಟಿಂಗ್ಸು ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಏನು ಡೆಂಟು ಸ್ಕ್ರಾಚ್ ಆ ಥರ ಏನೂ ಇಲ್ಲ. ಜೆನ್ಯೂನ್ ಗಾಡಿ, ಹೊಸ ಗಾಡಿ ಥರ ಇದೆ ಸರ್. ಓಕೆ, ಅಂದರೆ ಎಲ್ಲೂ ಕೂಡ ಸುತ್ತಿದ್ರು ಕೂಡ ಸಿಗದೇ ಇರೋಂಥ ಕಾರು ನಿಮ್ಮ ಹತ್ರ ಸಿಗುತ್ತೆ ಅಲ್ಲಿಗೆ ಕಡಿಮೆ ಓಡಿರೋಂಥದ್ದು. ಹೌದು. ಓಕೆ, ಸೊ ನೋಡಿದ್ರಲ್ಲ, ಯಾರಾದರೂ ಕಡಿಮೆ ಓಡಿರೋಂಥ ಇನೋವಾ ಕ್ರಿಸ್ಟಾ ಹುಡುಕ್ತಾರೆ ಈ ಗಾಡಿ ಕೂಡ ಇರುತ್ತೆ. ಬೇಕಾದವ್ರು ಕಾಲ್ ಮಾಡ್ಬೋದು. ಮಹೇಂದ್ರ ಥಾರ್
ಪ್ರತಿಯೊಬ್ಬರ ಕನಸಿನ ಗಾಡಿ ನಾನು ಹಿಂದೆ ಹೇಳ್ದಂಗೆ. ಸೊ ನೀವು ನೋಡ್ತಾ ಬಂದು ಇದು ಬಂದು ನಿಮಗೆ KA03 ಆದರೆ ಬ್ಯಾಂಗ್ಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಈ ಗಾಡಿ ಬಂದು ನಿಮಗೆ ಆರ್ ಟಾಪ್ 4x4. ಸೊ ನೀವು ನೋಡ್ತಾ ಬಂದು ಇದು ಬಂದು ನಿಮಗೆ ಆರ್ ಟಾಪ್ ಇರುತ್ತೆ. ಟೈರ್ ಕಂಡೀಷನ್ ಚೆನ್ನಾಗಿರುತ್ತೆ, ಗಾಡಿ ಕೂಡ ತುಂಬ ವೆಲ್ ಮೇಂಟೈನ್ ಇರುತ್ತೆ. ಸ್ಟೆಪ್ನಿ ಕೂಡ ನೀವು ನೋಡ್ತಾ ಬಂದು ಅನ್ಯೂಸ್ ಕಂಡೀಷನ್ ಸ್ಟೆಪ್ನಿ ಕೂಡ ಇರುತ್ತೆ. ಸೊ ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಸೊ ಇಂಟೀರಿಯರ್ ತಾರದು ತುಂಬ ಜನ ನೋಡಿರ್ತೀರ, ಆದರೂ ಕೂಡ ಒಂದು ಸಲ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಬೋದು ಇದರಲ್ಲಿ ಪವರ್ ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು, ಟಚ್ ಸ್ಕ್ರೀನ್ ಸಿಸ್ಟಮು, ಏರ್ ಬ್ಯಾಗು, ABS ಪ್ರತಿಯೊಂದು ಕೂಡ ಬರುತ್ತೆ. ಅಂದರೆ ತಾರಿಗೆ ಅಂತಲೇ ತುಂಬಾ ಫ್ಯಾನ್ಸ್ ಇರ್ತಾರೆ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಕಂಪ್ಲೀಟ್ ಇಂಟೀರಿಯರನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ. ಸರ್ ಇದು ಪೆಟ್ರೋಲ ಡೀಸೆಲ್ ಇದು? ಸರ್ ಡೀಸೆಲ್ ಗಾಡಿ ಸರ್, 4x4 ಮ್ಯಾನುವಲ್. ಓಕೆ. ಮಾರ್ಕೆಟ್ನಲ್ಲಿ ಹೈ ಡಿಮಾಂಡ್ ಇರೋ ಗಾಡಿ ಇದು. 4x4 ನಿಮ್ಮ ಮಾರ್ಕೆಟ್ನಲ್ಲಿ ಎಲ್ಲ 2 ವೀಲರ್ ಸಿಗುತ್ತೆ, ಇಲ್ಲಾಂದ್ರೆ ರೆಡ್ ಕಲರ್ ಸಿಗುತ್ತೆ, ಬ್ಲ್ಯಾಕ್ ಕಲರು, ಬ್ಲ್ಯಾಕ್ ಮಾಫಿಯಾ ಹೇಳ್ಬೋದು. ನಿಮ್ಗೆ ಅದಕ್ಕೂ ಇಲ್ಲಿ ಎಕ್ಸ್ಟ್ರಾ ನಿಮ್ಗೆ LED ಲೈಟ್ಸು, ಪ್ರೊಜೆಕ್ಟೆಡ್ ರ್ಯಾಮ್ಸು, ಗ್ರಿಲ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಒಳ್ಳೆ ಮಾಫಿಯಾ ಲುಕ್ ಗಾಡಿ ಹೇಳ್ಬೋದು. ಮಾಡಲು ಸರ್ ಅಂದರೆ ಸರ್ 23 ಸೆಪ್ಟೆಂಬರ್ ಗಾಡಿ, ಆಲ್ಮೋಸ್ಟ್ 24. ಓಕೆ. ಆಲ್ಮೋಸ್ಟ್ ವೆರಿ 2 ಇಯರ್ಸ್ ಯೂಸ್ ಆಗಿರೋ ಗಾಡಿ. 21,000 ಓಡಿದೆ, ಯಾವುದು ಡೆಂಟ್ ಸ್ಕ್ರಾಚ್ ಏನೂ ಇಲ್ಲ. ಒರಿಜಿನಾಲಿಟಿ ಇದೆ ಗಾಡಿದು. ಓಕೆ. ಏನಂತ ಇದ್ರೆ ಸರ್ಪ್ರೈಸ್ ಇದಕ್ಕೆ? ಸರ್ ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 17 lakhs ಇದೆ. ನಿಮ್ಮ ಚಾನಲ್ಗಳಿಂದ ಬಂದರೆ 16,50,000 ಮಾಡ್ಕೊಡ್ತೀವಿ ಸರ್. 16,50,000ಕ್ಕೆ ಇನ್ನು ಬೆಸ್ಟ್ ಅಂದರೆ 16,25 ಮಾಡ್ಕೊಡ್ತೀನಿ ಸರ್. 16,25 ಇನ್ನು 25,000 ಡಿಸ್ಕೌಂಟ್. ಹೌದು. ಓಕೆ. ಲೋನ್ ಎಷ್ಟವರೆಗೂ ಆಗ್ಬೋದು ಸರ್ ಇದಕ್ಕೆ? ಸರ್ ಈ ಗಾಡಿಗೆ ಒಂದು 15 lakhs ಗಂಟೆ ಲೋನ್ ಆಗುತ್ತೆ. 15 lakhsವರೆಗೂ? ಹೌದು ಸರ್. ಇವಾಗ ಗಾಡಿ ಎಲ್ಲ ನಾವು ತೋರಿಸ್ಕೊಟ್ಟಿದ್ದೀವಲ್ವಾ, ಈ ಗಾಡಿ ಎಲ್ಲ ನೋಡ್ಬೇಕಾದ್ರೆ ಎಲ್ಲಿ ಬರಬೇಕಾಗುತ್ತೆ ಸರ್? ಸರ್ ನಮ್ಮದು ಅತಿಪಲ್ಲಿ ಫ್ಯಾಮಿಲಿ ಬಿಗ್ ಮಾರ್ಟ್ ಆಪೋಸಿಟ್. ನೀವು ಗೂಗಲಲ್ಲಿ ಮಿಸ್ಟರ್ ಕಾರ್ಸ್ ಹಾಕಿದ್ರೆ ಬಂದ್ಬಿಡುತ್ತೆ. ಓಕೆ. ಸೊ ನೀವು ನೋಡ್ತಾ ಬೋದು ಫ್ಯಾಮಿಲಿ ಬಿಗ್ ಮಾರ್ಟ್ ಅಂತ ಇರುತ್ತೆ. ಸೊ ಅದ್ರ ಆಪೋಸಿಟು ಬರುವಂಥ ಮಿಸ್ಟರ್ ಕಾರ್ಸ್. ನೀವು ಗೂಗಲಲ್ಲಿ ಹೋಗ್ಬಿಟ್ಟು ನೀವು ಮಿಸ್ಟರ್ ಕಾರ್ಸ್ ಅಂತ ಹಾಕಿದ್ರು ಕೂಡ ಇಲ್ಲಿ ಕಂಪ್ಲೀಟ್ ಲೊಕೇಶನ್ ತೋರಿಸುತ್ತೆ. ಬೇಕು ಅಂದ್ರೆ ಇಲ್ಲಿ ವಿಸಿಟ್ ಮಾಡ್ಬೋದು. ಯಾವ ಮಾಡಲಿಂದ ಲೋನ್ಗಳು ಸಿಗುತ್ತೆ ಸರ್ ನಿಮ್ಮ ಹತ್ರ? ಸರ್ ನಮ್ಮ ಹತ್ರ ಎಲ್ಲ ಗಾಡಿಗೆ ಲೋನ್ ಆಗುತ್ತೆ ಸರ್, ಏನು ಟೆನ್ಷನ್ ಬೇಡ. ಓಕೆ. ಆಲ್ ಓವರ್ ಕರ್ನಾಟಕ ಆಗಿ ಆಗುತ್ತೆ? ಆಲ್ ಓವರ್ ಕರ್ನಾಟಕ ಎಲ್ಲ ಗಾಡಿಗೆ ಲೋನ್ ಆಗುತ್ತೆ. ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ ಸಾಕು, ನಾವು ಎಲ್ಲ ಗಾಡಿಗೆ ಲೋನ್ ಮಾಡ್ಕೊಡ್ತೀವಿ. ಓಕೆ ಸರ್. ನಾವು ತುಂಬ ಹಳೆ ಗಾಡಿ, ಜಾಸ್ತಿ ಓಡಿದ ಗಾಡಿ ನಾವು ಲೋನ್ ಮಾಡಲ್ಲ. ಓಕೆ. ಸರಿ ಸರ್. ನಾನು ಸಬ್ಸ್ಕ್ರೈಬರ್ ಈ ವಿಡಿಯೋ ಯಾರೇ ನೋಡಿದ್ರು ಖಂಡಿತವಾಗ ಅವ್ರಿಗೆ ಯಾವ ಗಾಡಿ ಇಷ್ಟ ಆಗಿರುತ್ತೋ ಅದನ್ನು ತೊಗೊಳಕ್ಕೆ ಬರ್ತಾರೆ. ಸೊ ಬಂದೇ ಬರ್ತಾರೆ, ನಿಮ್ಮ ಹತ್ರ ಗಾಡಿ ತೊಗೊಂಡೇ ತಗೋತಾರೆ. ಫೈನ್ ಸರ್.